ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಪಾಲಿಗೆ ಜಗತ್ತಿನ ಎಲ್ಲ ದಾರಿಗಳು ಮುಚ್ಚಿ ಹೋದಾಗಲೂ ನಿಮ್ಮೊಳಗಿನ ಆ ದಿವ್ಯ ಜ್ಯೋತಿಯು ಎಂದಿಗೂ ಆರಿಹೋಗುವುದಿಲ್ಲ. ಬನ್ನಿ ಸತ್ಯದ ಯಾತ್ರೆಯನ್ನು ಆರಂಭಿಸಿ. ಓಂ ಶ್ರೀಕೃಷ್ಣಾಯ ನಮಃ. ಪ್ರೀತಿಯ ಸ್ನೇಹಿತರೆ, ಗೀತಾಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಜಗತ್ತಿನ ಶ್ರೇಷ್ಠ ಮಾರ್ಗದರ್ಶಕನಾದ ಪರಮಾತ್ಮ ಶ್ರೀಕೃಷ್ಣನು ಮನುಷ್ಯಕುಲಕ್ಕೆ ನೀಡಿದ ಅಮೂಲ್ಯ ಬೋಧನೆಗಳ ಕುರಿತು ಆಳವಾಗಿ ಚಿಂತಿಸೋಣ. ಈ ಉಪದೇಶಗಳು ಕೇವಲ ಧರ್ಮಗ್ರಂಥದ ಮಾತುಗಳಲ್ಲ, ಅವು ನಮ್ಮ ಮಾನವ ಜೀವನಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುವ ಮಾರ್ಗದರ್ಶಿ ಸೂತ್ರಗಳಾಗಿವೆ. ಇವು ಅರ್ಥಪೂರ್ಣ ಮತ್ತು ಸಮತೋಲಿತ ಜೀವನವನ್ನು ನಡೆಸಲು ನಿಮಗೆ ಸ್ಫೂರ್ತಿ ನೀಡುತ್ತವೆ. ಆದುದರಿಂದ ಶ್ರೀಕೃಷ್ಣನ ಈ ದಿವ್ಯ ಸಂದೇಶಗಳ ಮರ್ಮವನ್ನು ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳೋಣ. ನಾವು ನಿಮಗೆ ತಿಳಿಸುವಂತೆ ಜ್ಞಾನವು ಮಾತ್ರವೇ ಅಂತಹ ದಿವ್ಯ ಅಂಶವಾಗಿದೆ. ಅದು ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಸಮಯದಲ್ಲಿ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಭೂಮಿಯ ಮೇಲೆ ಋತುಗಳು ಬದಲಾಗುವಂತೆ ಅದೇ ರೀತಿ ನಿಮ್ಮ ಜೀವನದಲ್ಲಿಯೂ ಸುಖ ಮತ್ತು ದುಃಖಗಳು ಸದಾ ಬರುತ್ತಲೇ ಇರುತ್ತವೆ. ಅದು ಯುದ್ಧದ ಸಮಯವಿರಲಿ ಅಥವಾ ಶಾಂತಿಯ ಸಮಯವಿರಲಿ, ಈ ಸತ್ಯವು ಅಚಲವಾಗಿದೆ. ಜೀವನದಲ್ಲಿ ನಿಜವಾದ ವಿಜಯವು ಕೇವಲ 3 ಶಬ್ದಗಳಿಂದ ಮಾತ್ರ ಸಾಧನೆಯಾಗುತ್ತದೆ: ತಾಳ್ಮೆ, ತಾಳ್ಮೆ ಮತ್ತು ಧೈರ್ಯ. ಯಾವುದೇ ಮನುಷ್ಯನು ಕೇವಲ ಹುಟ್ಟಿನಿಂದ ಶ್ರೇಷ್ಠನಾಗುವುದಿಲ್ಲ, ಬದಲಿಗೆ ಅವನು ಮಾಡುವ ಸತ್ಕರ್ಮಗಳಿಂದ ಮಾತ್ರವೇ ಮಹಾನಾಗುತ್ತಾನೆ. ನೀವು ಏನನ್ನಾದರೂ ಮಹತ್ತರವಾದದ್ದನ್ನು ಸಾಧಿಸಬೇಕೆಂದು ಬಯಸಿದರೆ ಮೊದಲಿಗೆ ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ನಂಬಿರಿ. ಏಕೆಂದರೆ ಹೊರಗಿನ ಆಸರೆಯು ಎಷ್ಟೇ ಸತ್ಯ ಮತ್ತು ಒಳ್ಳೆಯದಾಗಿದ್ದರೂ ನೀವು ಯಾವಾಗಲೂ ಅದನ್ನು ಬಿಟ್ಟು ಹೋಗುತ್ತೀರಿ. ನಿಮ್ಮ ಮಿತ್ರರು ಬಡವರೋ ಅಥವಾ ಶ್ರೀಮಂತರೋ ಎಂಬುದು ಮುಖ್ಯವಲ್ಲ, ಆದರೆ ನಿಮ್ಮ ಕೆಟ್ಟ ಕಾಲದಲ್ಲಿ ಅವರು ನಿಮಗೆ ಎಷ್ಟು ಬೆಂಬಲ ನೀಡುತ್ತಾರೆ ಎಂಬುದೇ ನಿಜಕ್ಕೂ ಮಹತ್ವದ್ದಾಗಿದೆ. ನಿಮ್ಮ ಧರ್ಮ ಯಾವುದೇ ಆಗಿರಲಿ, ನೀವು ಒಬ್ಬ ಉತ್ತಮ ವ್ಯಕ್ತಿಯಾಗಿ ಬದುಕಿರಿ. ಕೊನೆಯಲ್ಲಿ ಲೆಕ್ಕವಿರುವುದು ನಮ್ಮ ಸತ್ಕರ್ಮಗಳದ್ದೇ ಹೊರತು ನಾವು ಅನುಸರಿಸಿದ ಧರ್ಮದ್ದಲ್ಲ. ಬೇರೊಬ್ಬರ ಜೀವನವನ್ನು ಸಂಪೂರ್ಣವಾಗಿ ಅನುಸರಿಸುವುದಕ್ಕಿಂತ ನಮ್ಮ ಕಾಲದ ಹಣೆಬರಹದ ಪ್ರಕಾರ ನಮ್ಮದೇ ಜೀವನವನ್ನು ನಡೆಸಲು ಪ್ರಯತ್ನಿಸುವುದು ಉತ್ತಮ. ನೀವು ಕೇವಲ ಸುಖಕ್ಕಾಗಿ ಜೀವಿಸಿದರೆ ಅಥವಾ ಕೆಲಸ ಮಾಡಿದರೆ ನಿಮಗೆ ಸುಖವು ಖಂಡಿತವಾಗಿಯೂ ಸಿಗುವುದಿಲ್ಲ. ಆದರೆ ನೀವು ಸಂತೋಷದಿಂದ ಕೆಲಸ ಮಾಡಿದರೆ ನಿಮಗೆ ಸುಖವು ಖಂಡಿತವಾಗಿ ದೊರೆಯುತ್ತದೆ. ನೀವು ಯಾವಾಗ ಇತರರ ಒಳಿತನ್ನು ಬಯಸುತ್ತೀರೋ ಅದೇ ಒಳ್ಳೆಯ ವಿಷಯವು ನಿಮ್ಮ ಜೀವನಕ್ಕೆ ಹಿಂದಿರುಗಿ ಬರುತ್ತದೆ. ಇದು ಪ್ರಕೃತಿಯ ಅಳಿಸಲಾಗದ ನಿಯಮವಾಗಿದೆ. ನಿಮ್ಮ ಮೌಲ್ಯವು ನೀವು ಈಗ ಹೇಗಿದ್ದೀರಿ ಎಂಬುದರಿಂದ ನಿರ್ಧಾರವಾಗುವುದಿಲ್ಲ, ಬದಲಿಗೆ ನಿಮ್ಮಿಂದ ನೀವು ಏನು ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಎಂಬುದರಿಂದಲೇ ಅದು ನಿರ್ಧಾರವಾಗುತ್ತದೆ. ನಗುವ ಮನಸ್ಸು ಮತ್ತು ನಗುವ ಮುಖವೇ ನಿಜವಾದ ಸಂಪತ್ತು. ಮನುಷ್ಯನು ಯಾವಾಗಲೂ ತನ್ನ ಅದೃಷ್ಟವನ್ನು ದೂಷಿಸುತ್ತಾನೆ. ಅವನಿಗೆ ತಿಳಿದಿದ್ದರೂ ಸಹ ಅವನ ಕರ್ಮವು ಅದೃಷ್ಟಕ್ಕಿಂತ ಉನ್ನತವಾದದ್ದು ಮತ್ತು ಕರ್ಮ ಮಾಡುವ ಶಕ್ತಿಯೂ ಅವನ ಕೈಯಲ್ಲೇ ಇದೆ. ನಿಮ್ಮಲ್ಲಿ ಸಾವಿರಾರು ನ್ಯೂನತೆಗಳಿದ್ದರೂ ಸಹ ನೀವು ಅತ್ಯುತ್ತಮವಾದದ್ದನ್ನು ಮಾಡುವಂತಹ ಪ್ರತಿಭೆ ಇದೆ ಎಂಬ ನಂಬಿಕೆಯನ್ನು ನಿಮ್ಮಲ್ಲೇ ಇರಿಸಿಕೊಳ್ಳಿ. ನಾವು ನಿಮಗಾಗಿ ಎಷ್ಟು ಕಾಯುತ್ತಿದ್ದೇವೆಯೋ, ಸಮಯ ಬಂದಾಗ ನಾವು ನಿಮಗೆ ಅಷ್ಟೊಂದು ನೀಡುತ್ತೇವೆ. ಅದನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ನಿಮಗೆ ಯಾರೇ ಬೆಂಬಲ ನೀಡಲಿ ಅಥವಾ ನೀಡದಿರಲಿ, ನೀವು ಎಂದಿಗೂ ನಿರಾಶರಾಗಬೇಡಿ, ಏಕೆಂದರೆ ನಮಗೆ ದೇವರಿಗಿಂತ ದೊಡ್ಡದಾದ ಆಸರೆ ಇನ್ನಾರೂ ಇಲ್ಲ. ಸಂತೋಷವು ಸ್ವಾತಂತ್ರ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಆ ಸ್ವಾತಂತ್ರ್ಯವು ನೀವು ಎಷ್ಟು ಸರಿ ಇದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ವಿಶ್ವಾಸವಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವು ದೀರ್ಘಕಾಲ ಉಳಿಯಲು ಸಾಧ್ಯವಿಲ್ಲ. ಒಂದು ವೇಳೆ ನಿನ್ನೆ ಯಾವುದೋ ತಪ್ಪಿನಿಂದಾಗಿ ದುಃಖದ ದಿನವಾಗಿದ್ದರೆ ಅದನ್ನು ನೆನೆದು ನಿಮ್ಮ ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ. ತಮ್ಮ ಗುರಿಯಲ್ಲಿ ಕಳೆದು ಹೋದವನು ಅವನು ಯಶಸ್ವಿಯಾಗಿದ್ದಾನೆ ಎಂದು ತಿಳಿದುಕೊಳ್ಳಿ. ವಿಜಯವು ಸುಖಕ್ಕೆ ಕೀಲಿಯಲ್ಲ, ಸುಖವೇ ವಿಜಯಕ್ಕೆ ಕೀಲಿಕೈ ಆಗಿದೆ. ನೀವು ಮಾಡುವ ಕೆಲಸವನ್ನು ನಿಜವಾಗಿಯೂ ಪ್ರೀತಿಸಿದರೆ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ಇತರರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಗೆ ಯಾವಾಗಲೂ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಸದಾ ಫಲ ಕೊಡುವ ಮರಕ್ಕೆ ಮಾತ್ರ ಕಲ್ಲುಗಳನ್ನು ಎಸೆಯಲಾಗುತ್ತದೆ. ಸತ್ಯದ ಮೂಲಕ ಗಳಿಸಿದ ಹಣವು ಪ್ರತಿಯೊಂದು ರೀತಿಯಲ್ಲೂ ಸುಖವನ್ನು ನೀಡುತ್ತದೆ, ಆದರೆ ಮೋಸದಿಂದ ಗಳಿಸಿದ ಹಣವು ದುಃಖವನ್ನು ಮಾತ್ರ ನೀಡುತ್ತದೆ. ಮೌನವಾಗಿರುವುದಕ್ಕಿಂತ ದೊಡ್ಡ ಉತ್ತರ ಇನ್ನೊಂದಿಲ್ಲ ಮತ್ತು ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಕಠಿಣ ಪರಿಶ್ರಮದ ನಂತರವೂ ನಿಮ್ಮ ಕನಸುಗಳು ಈಡೇರದಿದ್ದರೆ ನಿಮ್ಮ ತತ್ವವನ್ನು ಬದಲಾಯಿಸದೆ ನಿಮ್ಮ ಮಾರ್ಗವನ್ನು ಬದಲಾಯಿಸಿರಿ. ಏಕೆಂದರೆ ಮರಗಳು ಸಹ ಯಾವಾಗಲೂ ತಮ್ಮ ಎಲೆಗಳನ್ನು ಬದಲಾಯಿಸುತ್ತವೆಯೇ ಹೊರತು ತಮ್ಮ ಬೇರುಗಳನ್ನು ಬದಲಾಯಿಸುವುದಿಲ್ಲ. ಯಾರೊಂದಿಗಾದರೂ ಇರುವ ಸಹವಾಸದಿಂದ ನಿಮ್ಮ ಆಲೋಚನೆಗಳು ಶುದ್ಧವಾದರೆ ಅವರು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ತಿಳಿದುಕೊಳ್ಳಿ. ನಿಮ್ಮ ಕಷ್ಟದ ಸಮಯಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತವೆ. ಬುದ್ಧಿವಂತ ವ್ಯಕ್ತಿಯು ಬೇರೆಯವರ ಗುಣಲಕ್ಷಣಗಳನ್ನು ಗಮನಿಸಿ ಕಲಿಯುತ್ತಾನೆ. ಅವನು ಎಂದಿಗೂ ಅವರನ್ನು ಹೋಲಿಸುವುದಿಲ್ಲ ಅಥವಾ ಅಸೂಯೆ ಪಡುವುದಿಲ್ಲ. ಸಂಬಂಧಗಳು ದೊಡ್ಡ ದೊಡ್ಡ ಮಾತುಗಳಿಂದ ಆಳವಾಗುವುದಿಲ್ಲ, ಬದಲಿಗೆ ಸಣ್ಣ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದರಿಂದ ಗಟ್ಟಿಯಾಗುತ್ತವೆ. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ಏನನ್ನಾದರೂ ಮಾಡುವ ಧೈರ್ಯ ನಿಮ್ಮಲ್ಲಿದ್ದರೆ ನೀವು ಏನನ್ನೂ ಕಳೆದುಕೊಂಡಿಲ್ಲ ಎಂದು ತಿಳಿದುಕೊಳ್ಳಿ. ಅಜ್ಞಾನಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ, ಆದರೆ ಬುದ್ಧಿವಂತ ಜನರು ಇಡೀ ಜಗತ್ತಿನ ಒಳಿತಿಗಾಗಿ ಕೆಲಸ ಮಾಡುತ್ತಾರೆ.
ಯಾವುದೇ ಕೆಲಸವನ್ನು ಮಾಡಲು ನಿಮಗೆ ಭಯವಾದರೆ ನೆನಪಿಡಿ, ಅದು ನಿಮ್ಮ ಕೆಲಸವು ನಿಜವಾಗಿಯೂ ಧೈರ್ಯದಿಂದ ಕೂಡಿದೆ ಎಂಬುದರ ಸಂಕೇತವಾಗಿದೆ. ಪ್ರಾಯೋಗಿಕ ಕೆಲಸವು ಬಹಳಷ್ಟು ಒತ್ತಡವನ್ನು ಸೃಷ್ಟಿಸುತ್ತದೆ. ಏನನ್ನಾದರೂ ಗಳಿಸುವುದು ವಿಜಯವಲ್ಲ ಮತ್ತು ಏನನ್ನಾದರೂ ಕಳೆದುಕೊಳ್ಳುವುದು ಸೋಲು ಅಲ್ಲ. ಕೇವಲ ಸಮಯದ ಪರಿಣಾಮ ಮತ್ತು ಬದಲಾವಣೆಯೇ ಕಾಲದ ಸ್ವಭಾವವಾಗಿದೆ. ದುರ್ಬಲ ವ್ಯಕ್ತಿಯು ಶತ್ರುವಿನಗಿಂತ ಹೆಚ್ಚು ಅಪಾಯಕಾರಿ, ಏಕೆಂದರೆ ಅವನು ನೀವು ಊಹಿಸಲು ಸಾಧ್ಯವಿಲ್ಲದ ಸಮಯದಲ್ಲಿ ಆಕ್ರಮಣ ಮಾಡುತ್ತಾನೆ. ಸುಳ್ಳು ಸತ್ಯವನ್ನು ಹೇಳದಿದ್ದರೂ ಸಹ ಬಲಶಾಲಿಯಾಗಬಹುದು. ನಿಮ್ಮ ಆಲೋಚನೆಗಳನ್ನು ನೀವು ಹತ್ತಿಕ್ಕಬಹುದು. ನಿಮ್ಮ ಆಲೋಚನೆಗಳನ್ನು ಪರಿಶುದ್ಧಗೊಳಿಸಿರಿ, ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳಿಂದ ಮಾತ್ರ ಶಾಶ್ವತವಾಗಿ ಜೀವಿಸುತ್ತಾನೆ. ಯಾರು ನಿಮ್ಮನ್ನು ಮುರಿಯಲು ಸಾಧ್ಯವಾಗದಷ್ಟು ದುರ್ಬಲರಾಗಬೇಡಿ, ಆದರೆ ನಿಮ್ಮನ್ನು ಮುರಿಯುವವನೇ ತಾನೇ ಮುರಿಯುವಷ್ಟು ಬಲಶಾಲಿಗಳಾಗಿರಿ. ಶಾಂತಿಯ ಎಲ್ಲಾ ಮಾರ್ಗಗಳು ಮುಚ್ಚಿದಾಗ ಮತ್ತು ನ್ಯಾಯವು ಸಿಗದಿದ್ದಾಗ ಆಗ ನೀವು ಹೋರಾಡಿರಿ. ವಾಸ್ತವವಾಗಿ ಸಂಕಷ್ಟದಲ್ಲಿ ನಿಮಗೆ ಬೆಂಬಲ ನೀಡುವ ಸ್ನೇಹಿತನೇ ನಿಜವಾದ ಮಿತ್ರ. ನಾವು ನಮ್ಮನ್ನು ಬದಲಾಯಿಸುವ ಬದಲು ನಮ್ಮ ಸುತ್ತಲಿನ ಸಂದರ್ಭಗಳನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ಜೀವನವು ಕಷ್ಟಕರವೆಂದು ತೋರುತ್ತದೆ. ಸಂಬಂಧಗಳು ಎಷ್ಟೇ ಕೆಟ್ಟದಾಗಿದ್ದರೂ ಅವುಗಳನ್ನು ಎಂದಿಗೂ ಮುರಿಯಬೇಡಿ, ಏಕೆಂದರೆ ನೀರು ಎಷ್ಟೇ ಕೊಳಕಾಗಿದ್ದರೂ ಬಾಯಾರಿಕೆ ಇಲ್ಲದಿದ್ದರೆ ಅದು ಬೆಂಕಿಯನ್ನು ಮಾತ್ರ ನಂದಿಸುತ್ತದೆ. ಒಬ್ಬರ ದುಃಖಕ್ಕೆ ಕಾರಣವಾಗುವ ಸುಖವನ್ನು ತ್ಯಜಿಸಬೇಕು. ಒಂದು ಸಮಸ್ಯೆ ಹುಟ್ಟಿದ ಕ್ಷಣ ಅದರ ಪರಿಹಾರವು ಅದರ ಜೊತೆಯಲ್ಲೇ ಜನಿಸುತ್ತದೆ. ಕೈಯಿಂದ ನೀಡಲು ಸಾಧ್ಯವಾಗದಿದ್ದರೂ ಹೃದಯದಿಂದ ಏನು ಕೊಡಬಹುದೆಂದರೆ ಪ್ರೀತಿಯನ್ನು ನೀಡಬಹುದು, ಮತ್ತು ಮಾತುಗಳಿಂದ ಮಾಡಲಾಗದಿದ್ದರೂ ಮೌನದಿಂದ ಏನು ಮಾಡಬಹುದು ಎಂದರೆ ತೃಪ್ತಿಯನ್ನು ಸಾಧಿಸಬಹುದು. ವಸ್ತುಗಳನ್ನು ಪಡೆಯುವ ಮೊದಲು ಅವುಗಳ ಮೌಲ್ಯವಿರುತ್ತದೆ, ಆದರೆ ಮನುಷ್ಯರನ್ನು ಪಡೆದ ನಂತರವೇ ಅವರ ಮೌಲ್ಯ ತಿಳಿಯುತ್ತದೆ. ನೀವು ಏನನ್ನು ಪಡೆಯುತ್ತೀರೋ ಅದು ನಿಮಗೆ ಸಾಕು. ಮನಸ್ಸು ವಿಚಲಿತವಾದರೆ ಅದನ್ನು ನಿಯಂತ್ರಿಸುವುದು ಕಷ್ಟ, ಆದರೆ ಅಭ್ಯಾಸದಿಂದ ಅದನ್ನು ನಿಯಂತ್ರಿಸಬಹುದು. ಜನರು ನಿಮ್ಮನ್ನು ಬಿಟ್ಟು ಹೋದಾಗ ನೀವು ಏಕಾಂಗಿಯಾಗಿ ಅದನ್ನು ಮಾಡಲು ಸಮರ್ಥರು ಎಂದು ಅರ್ಥಮಾಡಿಕೊಳ್ಳಿ. ಆಯುಧಗಳು ಕೇವಲ ದೇಹವನ್ನು ಮಾತ್ರ ಗಾಯಗೊಳಿಸುತ್ತವೆ, ಆದರೆ ಮಾತುಗಳು ಆತ್ಮವನ್ನು ಗಾಯಗೊಳಿಸಬಲ್ಲವು. ಎದುರಾಳಿಗಳು ಮೇಲುಗೈ ಸಾಧಿಸಿದಾಗ ವಿಜಯವನ್ನು ಸಾಧಿಸಲು ಕಠಿಣ ನೀತಿಯ ಮಾರ್ಗವನ್ನು ಅನುಸರಿಸಬೇಕು. ಈ ಜಗತ್ತಿನಲ್ಲಿ ನಮ್ಮ ಮಕ್ಕಳು ನಮಗಿಂತ ಹೆಚ್ಚು ಯಶಸ್ವಿಯಾಗಬೇಕೆಂದು ಬಯಸುವ ಏಕೈಕ ಮಾನವರು ಎಂದರೆ ಪೋಷಕರು ಮಾತ್ರ. ಮಾನವನ ಅಗತ್ಯತೆಗಳು ಬದಲಾದಾಗ ಮಾತನಾಡುವ ರೀತಿಯೂ ಬದಲಾಗುತ್ತದೆ. ತಮ್ಮ ಸ್ವಂತ ತಪ್ಪುಗಳಿಗಾಗಿ ಹೋರಾಡುವ ವ್ಯಕ್ತಿಯನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ತನ್ನ ಹೃದಯದಲ್ಲಿ ನಿಜವಾದ ಮಾನವೀಯತೆಯನ್ನು ಹೊಂದಿರುವ ಯಾವುದೇ ಮನುಷ್ಯನು ಯಾವಾಗಲೂ ಹೀಗೆ ಯೋಚಿಸುತ್ತಾನೆ: ನನಗೆ ಸಿಕ್ಕ ಸುಖವು ಎಲ್ಲರಿಗೂ ಸಿಗಲಿ ಮತ್ತು ನನಗೆ ಸಿಕ್ಕ ದುಃಖವು ಯಾರಿಗೂ ಸಿಗದಿರಲಿ. ಯುದ್ಧವು ಕೇವಲ ಯುದ್ಧಭೂಮಿಯಲ್ಲಿ ಮಾತ್ರವಲ್ಲ, ಕೆಲವೊಮ್ಮೆ ಅದು ಹೃದಯದಲ್ಲಿಯೂ ನಡೆಯುವ ಸಮರವಾಗಿರುತ್ತದೆ. ಸಿಹಿ ಸುಳ್ಳುಗಳನ್ನು ಹೇಳುವುದಕ್ಕಿಂತ ಕಹಿ ಸತ್ಯವನ್ನು ಹೇಳುವುದು ಉತ್ತಮ. ಇದು ನಿಮಗೆ ನಿಜವಾದ ಶತ್ರುಗಳನ್ನು ನೀಡುತ್ತದೆ, ಆದರೆ ಸುಳ್ಳು ಸ್ನೇಹಿತರನ್ನು ನೀಡದೆ ಸತ್ಯವನ್ನು ಉಳಿಸುತ್ತದೆ. ನೀವು ಕೆಟ್ಟ ಕೆಲಸಗಳನ್ನು ಮಾಡಬೇಕಾಗಿಲ್ಲ, ಒಳ್ಳೆಯ ಕಾರ್ಯಗಳು ತಾವಾಗಿಯೇ ನಡೆಯಬೇಕಾಗಿಲ್ಲ. ನಿಮಗೆ ಯಾರೂ ಸಹಾಯ ಮಾಡುವುದಿಲ್ಲ ಮತ್ತು ನಿಮಗೆ ಸಹಾಯ ಮಾಡುತ್ತಾರೆ. ನೀವು ಟೀಕಿಸಿದರೆ ಪ್ರಯೋಜನವು ನಿಮ್ಮದೇ. ಹೊಗಳಿಕೆಯು ಪ್ರೇರೇಪಿಸುತ್ತದೆ ಮತ್ತು ಟೀಕೆಯು ಸುಧಾರಣೆಗೆ ಒಂದು ಅವಕಾಶವಾಗಿದೆ. ಕೆಟ್ಟ ದಿನಗಳು ಬಂದಾಗ ಬುದ್ಧಿಯೂ ಸಹ ಹುಲ್ಲು ಮೇಯಲು ಹೋಗುತ್ತದೆ. ಮನುಷ್ಯನು ಬಯಸಿದರೂ ಸಹ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ನಾವು ಹೇಳುತ್ತೇವೆ, ಮನುಷ್ಯನು ಕೆಟ್ಟವನಲ್ಲ, ಅವನ ಸಮಯ ಮಾತ್ರ ಕೆಟ್ಟದಾಗಿದೆ. ಒಬ್ಬ ಸರಳ ವ್ಯಕ್ತಿಗೆ ಮಾಡಿದ ಮೋಸವು ನಿಮ್ಮ ವಿನಾಶದ ಎಲ್ಲಾ ಬಾಗಿಲುಗಳನ್ನು ತೆರೆಯುತ್ತದೆ. ನೀವು ಎಷ್ಟೇ ದೊಡ್ಡ ಚದುರಂಗದ ಆಟಗಾರರಾಗಿದ್ದರೂ ಸಮಯವು ಎಂದಿಗೂ ನಿಲ್ಲುವುದಿಲ್ಲ. ಇಂದು ವಿಷಯಗಳು ಕೆಟ್ಟದಾಗಿದ್ದರೆ ನಾಳೆ ಖಂಡಿತವಾಗಿಯೂ ಉತ್ತಮವಾಗಿರುತ್ತದೆ. ನೀವು ಕೇವಲ ನಿಸ್ವಾರ್ಥವಾಗಿ ಕೆಲಸ ಮಾಡಿ ಅದು ನಿಮ್ಮದೇ ಆಗಿದೆ. ತೊಂದರೆ ಬಂದಾಗ ಪ್ರಾಮಾಣಿಕರಾಗಿರಿ, ಸಂಪತ್ತು ಬಂದಾಗ ಸರಳರಾಗಿರಿ, ನಿಮಗೆ ಅಧಿಕಾರ ದೊರೆತಾಗ ವಿನಮ್ರರಾಗಿರಿ ಮತ್ತು ಕೋಪ ಬಂದಾಗ ಶಾಂತವಾಗಿರಿ. ಇದನ್ನು ಜೀವನದ ನಿರ್ವಹಣೆ ಎಂದು ಕರೆಯಲಾಗುತ್ತದೆ. ನಿಮ್ಮ ನಡವಳಿಕೆಯೇ ನಿಮ್ಮ ಗುರುತು. ಇಲ್ಲದಿದ್ದರೆ ಒಂದೇ ಹೆಸರಿನ ಸಾವಿರಾರು ಜನರು ಈ ಲೋಕದಲ್ಲಿ ಇದ್ದಾರೆ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ ನಂತರವೂ ಜನರು ನಿಮ್ಮ ಕೆಟ್ಟ ಕೆಲಸಗಳನ್ನೇ ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಗಮನ ಕೊಡಬೇಡಿ, ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ. ಜಗತ್ತು ಅಗತ್ಯದ ನಿಯಮದ ಮೇಲೆ ನಡೆಯುತ್ತದೆ. ಚಳಿಗಾಲದಲ್ಲಿ ಕಾಯುವ ಸೂರ್ಯನನ್ನು ಬೇಸಿಗೆಯಲ್ಲಿ ತಿರಸ್ಕರಿಸಲಾಗುತ್ತದೆ. ನಿಮಗೆ ಅಗತ್ಯವಿದ್ದಾಗ ಮಾತ್ರ ನಿಮ್ಮ ಮೌಲ್ಯವೂ ಇರುತ್ತದೆ. ಅಹಂಕಾರವು ಬರಲು ಬಿಡಬೇಡಿ ಮತ್ತು ನಿಮ್ಮ ಸ್ವಾಭಿಮಾನವನ್ನು ಹೋಗಲು ಬಿಡಬೇಡಿ. ಅಹಂಕಾರವು ನಿಮ್ಮನ್ನು ಎಂದಿಗೂ ಏರಲು ಬಿಡುವುದಿಲ್ಲ ಮತ್ತು ಸ್ವಾಭಿಮಾನವು ನಿಮ್ಮನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ. ನೀವು ಹಣವನ್ನು ಸಂಪಾದಿಸಿದಾಗ ವಸ್ತುಗಳು ನಿಮ್ಮ ಮನೆಗೆ ಬರುತ್ತವೆ, ಆದರೆ ನೀವು ಹಣದೊಂದಿಗೆ ಯಾರೊಬ್ಬರ ಆಶೀರ್ವಾದವನ್ನು ಸಹ ಗಳಿಸಿದರೆ ಆಗ ಸಂತೋಷ ಮತ್ತು ಆರೋಗ್ಯದಂತಹ ವಿಷಯಗಳು ನಿಮ್ಮ ಮನೆಗೆ ಬರುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಕೆಲಸಗಳನ್ನು ಮಾಡಿಸುವ ಸತ್ಯವನ್ನು ಮಾತನಾಡಿ, ಆದರೆ ಸತ್ಯದಂತೆ ಕಾಣುವ ಸುಳ್ಳನ್ನು ಎಂದಿಗೂ ಹೇಳಬೇಡಿ. ಸಂತೋಷದಲ್ಲಿ ಯಾರಿಗೂ ವಾಗ್ದಾನವನ್ನು ನೀಡಬೇಡಿ, ಕೋಪದಲ್ಲಿ ಭರವಸೆಯನ್ನು ನೀಡಬೇಡಿ ಅಥವಾ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಗೀತೆಯಲ್ಲಿ ಬರೆದಿದೆ, ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟರೆ ಅವರು ಒಳ್ಳೆಯವರಲ್ಲ. ನೀವು ಸತ್ಯವನ್ನು ನೋಡುವ ಕಣ್ಣುಗಳನ್ನು ಹೊಂದಿರುವುದರಿಂದ ನೀವೇ ಒಳ್ಳೆಯವರಾಗಿದ್ದೀರಿ.
ನಿಮ್ಮ ದುಃಖಗಳಿಗಾಗಿ ಜಗತ್ತನ್ನು ದೂಷಿಸಬೇಡಿ. ನಿಮ್ಮ ಮನಸ್ಸಿಗೆ ನೀವೇ ವಿವರಿಸಿ, ನಿಮ್ಮ ಮನಸ್ಸಿನ ಬದಲಾವಣೆಯೇ ನಿಮ್ಮ ದುಃಖಗಳ ಅಂತ್ಯವಾಗಿದೆ. ನಿಮ್ಮ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಸದಾ ಒಳ್ಳೆಯದಾಗಿ ಇಟ್ಟುಕೊಳ್ಳಿ. ಆಗ ದೇವರು ನಿಮ್ಮ ತೊಂದರೆಗಳನ್ನು ತೆಗೆದುಹಾಕುತ್ತಾನೆ. ಜನರು ತಮ್ಮ ದೇಹವನ್ನು ಸುಂದರವಾಗಿಸಲು ನಿರತರಾಗಿದ್ದಾರೆ, ಆದರೆ ಆತ್ಮದ ಸೌಂದರ್ಯವು ದೇಹದ ಸೌಂದರ್ಯಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ದೇಹವು ಮರ್ತ್ಯವಾಗಿದೆ, ಅದು ಧೂಳು ಮತ್ತು ಧೂಳಿನಲ್ಲಿ ಸೇರಿಹೋಗುತ್ತದೆ. ಆದರೆ ಆತ್ಮವು ಅಮರವಾಗಿದೆ. ಆದ್ದರಿಂದ ಆತ್ಮದ ಸೌಂದರ್ಯದ ಕಡೆಗೆ ಗಮನ ಕೊಡಿ. ಮೋಸ ಮತ್ತು ವಂಚನೆ ಇಲ್ಲದೆ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬಹಳಷ್ಟು ವಿನಯದ ಅಗತ್ಯವಿದೆ. ಈ ಕುರಿತೇ ಮಹಾಭಾರತವು ಕೇವಲ ಬರೆಯಲ್ಪಟ್ಟಿದೆ. ಒಬ್ಬ ವ್ಯಕ್ತಿಯ ಆಲೋಚನೆಯೇ ಅವನ ದೊಡ್ಡ ಗುರುತಾಗಿದೆ. ಇಲ್ಲದಿದ್ದರೆ ಜಗತ್ತಿನಲ್ಲಿ ಒಂದೇ ಹೆಸರಿನ ಅನೇಕ ಜನರಿದ್ದಾರೆ. ನಕಾರಾತ್ಮಕ ಜನರ ಸಹವಾಸದಲ್ಲಿರುವ ಆ ವ್ಯಕ್ತಿಯು ತನ್ನ ಗಮ್ಯಸ್ಥಾನದಿಂದ ವಿಮುಖನಾಗುವುದು ಖಚಿತ. ಸಮಯವು ಸದಾ ಒಂದೇ ಆಗಿರುವುದಿಲ್ಲ. ಇಂದು ದುಃಖವಿದ್ದರೆ ನಾಳೆ ಸುಖವಿರುತ್ತದೆ ಮತ್ತು ಸುಖದ ನಂತರ ದುಃಖವೂ ಇರುತ್ತದೆ. ಇದು ನೈಸರ್ಗಿಕವಾಗಿದೆ. ನೀವು ಶ್ರೀಕೃಷ್ಣನಲ್ಲಿ ಸಂಪೂರ್ಣ ತಾಳ್ಮೆ ಮತ್ತು ವಿಶ್ವಾಸದಿಂದ ನಿಮ್ಮ ಜೀವನವನ್ನು ನಡೆಸಬೇಕು. ಇಂದಿನಿಂದಲೇ ಈ 5 ವಿಷಯಗಳನ್ನು ತ್ಯಜಿಸಿ. ಇತರರನ್ನು ಸಂತೋಷಪಡಿಸುವುದು, ಇತರರಿಂದ ನಿರೀಕ್ಷಿಸುವುದು, ನಿಮ್ಮ ಭೂತಕಾಲದಲ್ಲಿ ಜೀವಿಸುವುದು, ನಿಮ್ಮನ್ನು ಯಾರಿಂದಲಾದರೂ ಕಡಿಮೆ ಮೌಲ್ಯಮಾಪನ ಮಾಡುವುದು ಮತ್ತು ಅತಿಯಾಗಿ ಯೋಚಿಸುವುದು. ಆಗ ಮಾತ್ರ ನೀವು ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯಾರೊಬ್ಬರ ಗುಣಗಳಿಗಿಂತ ಅವರ ನೋಟ ಮತ್ತು ಬಟ್ಟೆಗಳನ್ನು ಹೆಚ್ಚು ಪರಿಗಣಿಸಲಾಗುತ್ತದೆ. ಆದರೆ ನೆನಪಿಡಿ, ಒಂದು ದಿನ ನೋಟ ಮತ್ತು ಬಟ್ಟೆಗಳು ನಿಮ್ಮನ್ನು ಮೋಸಗೊಳಿಸಬಹುದು, ಆದರೆ ಗುಣಗಳನ್ನು ಹೊಂದಿರುವ ವ್ಯಕ್ತಿ ಯಾವಾಗಲೂ ನಿಮಗೆ ಬೆಂಬಲ ನೀಡುತ್ತಾನೆ. ಒಬ್ಬ ವ್ಯಕ್ತಿಯು ಇನ್ನೊಬ್ಬರ ಮುಖದಲ್ಲಿ ನಗು ಮತ್ತು ಜೀವನದಲ್ಲಿ ಸಂತೋಷವನ್ನು ತರುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ದೇವರು ಇನ್ನೊಬ್ಬರ ಮುಖದ ಮೇಲಿನ ನಗು ಮತ್ತು ಜೀವನದ ಸಂತೋಷವು ಎಂದಿಗೂ ಕಡಿಮೆಯಾಗಲು ಬಿಡುವುದಿಲ್ಲ. ನೀವು ಹಣವನ್ನು ಸಂಪಾದಿಸಿದಾಗ ವಸ್ತುಗಳು ಮನೆಗೆ ಬರುತ್ತವೆ, ಆದರೆ ನೀವು ಯಾರೊಬ್ಬರ ಆಶೀರ್ವಾದವನ್ನು ಗಳಿಸಿದಾಗ ಹಣದೊಂದಿಗೆ ಸಂತೋಷ, ಆರೋಗ್ಯ ಮತ್ತು ಪ್ರೀತಿಯೂ ಬರುತ್ತವೆ. ಕೇವಲ ಹಣದಲ್ಲಿ ಶ್ರೀಮಂತರಾಗಬೇಡಿ, ಹೃದಯದಲ್ಲಿ ಶ್ರೀಮಂತರಾಗಿರಿ. ಏಕೆಂದರೆ ದೇವಾಲಯಗಳಲ್ಲಿ ಚಿನ್ನದ ಕಲಶಗಳಿರಬಹುದು, ಆದರೆ ಕಲ್ಲಿನ ಮೆಟ್ಟಿಲುಗಳ ಮೇಲೆ ಮಾತ್ರ ನಾವು ತಲೆಬಾಗಬೇಕಾಗುತ್ತದೆ. ವಿಶ್ವಾಸವು ಗಳಿಸಲಾಗುತ್ತದೆ, ಅದನ್ನು ಕೇಳಲಾಗುವುದಿಲ್ಲ. ಇದು ಗಳಿಸದಿದ್ದರೂ ಸಿಗುವ ಸಂಪತ್ತು. ಒಬ್ಬ ಮನುಷ್ಯನು ನಮಗೆ ಕೆಟ್ಟದ್ದನ್ನು ಮಾಡುತ್ತಿದ್ದರೆ ಅವನನ್ನು ಮಾಡಲು ಬಿಡಿ. ಇದು ಅವನ ಕರ್ಮ ಮತ್ತು ಸಮಯವು ಖಂಡಿತವಾಗಿಯೂ ಅವನ ಕರ್ಮದ ಫಲವನ್ನು ನೀಡುತ್ತದೆ. ಆದರೆ ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡಬಾರದು, ಏಕೆಂದರೆ ಇದು ನಮ್ಮ ಧರ್ಮ. ನಿಮ್ಮ ಸಮಸ್ಯೆಗಳು ಹಡಗಿನಷ್ಟು ದೊಡ್ಡದಾಗಿದ್ದರೆ ದೇವರ ಅನುಗ್ರಹವು ಸಮುದ್ರದಷ್ಟು ದೊಡ್ಡದಾಗಿದೆ ಎಂಬುದನ್ನು ಮರೆಯಬೇಡಿ. ನೀವು ನಂಬದಿದ್ದರೆ ರಾವಣ, ಕೌರವ ಮತ್ತು ಕಂಸರನ್ನು ನೋಡಿ. ಹಸಿವೆಯಾದಾಗ ಆಹಾರವು ಯೋಗ್ಯವಾಗಿರುತ್ತದೆ ಮತ್ತು ದುಃಖದ ಸಮಯದಲ್ಲಿ ದೇವರು ಯೋಗ್ಯನಾಗಿರುತ್ತಾನೆ. ಆದುದರಿಂದ ಕತ್ತಲೆಯಲ್ಲಿ ನೆರಳು, ಮುಪ್ಪಿನಲ್ಲಿ ದೇಹ ಮತ್ತು ಕೊನೆಯ ದಿನಗಳಲ್ಲಿ ಮಾಯೆ ಇವೆಲ್ಲವೂ ಯಾರನ್ನೂ ಬೆಂಬಲಿಸುವುದಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಕ್ಷಮೆಯು ಬಹಳ ಅಮೂಲ್ಯವಾಗಿದೆ, ಆದರೆ ಈ ಕ್ಷಮೆಯನ್ನು ಯಾವಾಗ ಮತ್ತು ಹೇಗೆ ಬಳಸಬೇಕು ಎಂಬುದು ಬಹಳ ಮುಖ್ಯ. ಮೊದಲನೆಯದಾಗಿ, ನೀವು ಯಾವುದೇ ತಪ್ಪು ಮಾಡಿದರೆ ತಕ್ಷಣ ಕ್ಷಮೆ ಕೇಳಿ. ನೀವು ಕ್ಷಮೆ ಕೇಳದಿದ್ದರೆ ಅದು ನಿಮ್ಮ ನಷ್ಟ, ಏಕೆಂದರೆ ಕ್ಷಮೆ ಕೇಳದಿರುವುದು ಮನಸ್ಸಿನಲ್ಲಿ ಅಹಂಕಾರವನ್ನು ಜಾಗೃತಗೊಳಿಸುತ್ತದೆ ಮತ್ತು ಅಹಂಕಾರವು ನಮಗೆ ಮಾತ್ರ ಹಾನಿ ಮಾಡುತ್ತದೆ. ಎರಡನೆಯದಾಗಿ, ಯಾರಾದರೂ ತಪ್ಪು ಮಾಡಿದರೆ ಮತ್ತು ನಿಮ್ಮ ಕ್ಷಮೆಯನ್ನು ಕೇಳದಿದ್ದರೆ ಅವರನ್ನು ಕ್ಷಮಿಸಬೇಡಿ, ಏಕೆಂದರೆ ಕ್ಷಮೆಯು ಬಹಳ ಅಮೂಲ್ಯವಾದದ್ದು ಮತ್ತು ಕೇಳದೆ ಯಾರನ್ನೂ ಕ್ಷಮಿಸುವುದು ಅಗತ್ಯವಿಲ್ಲ. ಮೂರನೆಯದು, ಯಾರಾದರೂ ನಿಮ್ಮ ವಿರುದ್ಧ ತಪ್ಪು ಮಾಡಿದರೆ ಮತ್ತು ನಂತರ ಕ್ಷಮೆಯನ್ನು ಕೇಳಿದರೆ ಅವರನ್ನು ಕ್ಷಮಿಸಿರಿ. ಇದು ನಿಮ್ಮೊಳಗೆ ಕರುಣೆಯನ್ನು ಜಾಗೃತಗೊಳಿಸುತ್ತದೆ, ಪ್ರೀತಿಯು ಜಾಗೃತಗೊಳ್ಳುತ್ತದೆ ಮತ್ತು ಇದು ನಿಮಗೆ ಶುಭೋದಯವಾಗಿದೆ. ನಾಲ್ಕನೆಯದು, ನೀವು ಯಾವುದೇ ತಪ್ಪು ಮಾಡಿದರೆ ಖಂಡಿತವಾಗಿಯೂ ಕ್ಷಮೆ ಕೇಳಿರಿ. ಕೇಳುವುದರಿಂದ ನಿಮಗೆ ಮಾತ್ರ ಲಾಭವಾಗುತ್ತದೆ, ಏಕೆಂದರೆ ಎದುರಿನ ವ್ಯಕ್ತಿ ನಿಮ್ಮನ್ನು ಕ್ಷಮಿಸಿದರೂ ಅಥವಾ ಇಲ್ಲದಿದ್ದರೂ ನಿಮ್ಮೊಳಗಿನ ಅಹಂಕಾರವು ಕುಸಿಯುತ್ತದೆ ಮತ್ತು ನಿಮ್ಮ ಮನಸ್ಸು ಹೆಚ್ಚು ಪರಿಶುದ್ಧವಾಗುತ್ತದೆ. ಯಾರೊಂದಿಗೆ ಮಾತನಾಡಿದರೆ ಸುಖವು 2ರಷ್ಟಾಗುತ್ತದೆ ಮತ್ತು ದುಃಖವು ಅರ್ಧದಷ್ಟಾಗುತ್ತದೆ, ಅವರೇ ನಿಮ್ಮವರು. ಉಳಿದವರು ಕೇವಲ ಜಗತ್ತಿನ ಈ 4 ಸ್ಥಳಗಳು ಎಂದಿಗೂ ತುಂಬುವುದಿಲ್ಲ: ಸಾಗರ, ಆಸೆಯ ಪಾತ್ರೆ, ಸ್ಮಶಾನ ಮತ್ತು ಮಾನವನ ಮನಸ್ಸು. ಯಾವುದೇ ಸಂಬಂಧವನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳಬೇಡಿ, ಏಕೆಂದರೆ ನಿಮಗೆ ಅನೇಕ ಸಂಬಂಧಗಳು ಸಿಗಬಹುದು, ಆದರೆ ಒಳ್ಳೆಯ ಜನರು ಜೀವನದಲ್ಲಿ ಮತ್ತೆ ಮತ್ತೆ ಸಿಗುವುದಿಲ್ಲ. ಜಾತಕಗಳನ್ನು ಹೊಂದಿಸದೆ ನೀವು ಜೀವಮಾನವಿಡೀ ಬಾಳಬಹುದು. ಸ್ನೇಹವು ಮಾತ್ರ ಅದ್ಭುತ ಸಂಬಂಧವಾಗಿದೆ. ನಮ್ಮ ಉದ್ದೇಶವು ಒಳ್ಳೆಯದಾಗಿದ್ದರೆ ಮತ್ತು ನಮ್ಮ ಗುರಿಯು ಸರಿಯಾಗಿದ್ದರೆ ದೇವರು ಸಹ ನಮಗೆ ಯಾವುದೋ ರೀತಿಯಲ್ಲಿ ಸಹಾಯ ಮಾಡುತ್ತಾನೆ. ನಾವು ಪ್ರಾರ್ಥಿಸಿದಾಗ ದೇವರು ನಾವು ಕೇಳುವುದಕ್ಕಿಂತ ಹೆಚ್ಚು ಕೇಳುತ್ತಾನೆ, ನಾವು ಕೇಳುವುದಕ್ಕಿಂತ ಹೆಚ್ಚು ಉತ್ತರ ನೀಡುತ್ತಾನೆ, ತನ್ನದೇ ಸಮಯದಲ್ಲಿ ಮತ್ತು ತನ್ನದೇ ರೀತಿಯಲ್ಲಿ ಹೆಚ್ಚು ನೀಡುತ್ತಾನೆ. ಕಾಲಚಕ್ರವು ಬಹಳ ವೇಗವಾಗಿ ಚಲಿಸುತ್ತದೆ. ಅದಕ್ಕಾಗಿಯೇ ನಮ್ಮ ಶಕ್ತಿಯ ಬಗ್ಗೆ ಅಥವಾ ನಮ್ಮ ಸಂಪತ್ತಿನ ಬಗ್ಗೆ ನಾವು ಎಂದಿಗೂ ಹೆಮ್ಮೆ ಪಡಬಾರದು. ಜೀವನದಲ್ಲಿ ನಮ್ಮ ಮಾತುಗಳನ್ನು ನಿಯಂತ್ರಿಸುವುದು ಅತ್ಯಗತ್ಯ, ಏಕೆಂದರೆ ಮಾತುಗಳಿಂದಾದ ಗಾಯಗಳು ಎಂದಿಗೂ ವಾಸಿಯಾಗುವುದಿಲ್ಲ.
ನಮಗೆ ಜೀವನದಲ್ಲಿ ಅವಕಾಶವು ಎಂದಿಗೂ ಸಿಗುವುದಿಲ್ಲ. ಅವಕಾಶ ಸಿಕ್ಕರೆ ಬೇರೆಯವರಿಗೆ ಸಾರಥಿಯಾಗುವುದು ಸ್ವಾರ್ಥವಲ್ಲ. ಹೇಗೆ ನೀರನ್ನು ಹಾಲಿನೊಂದಿಗೆ ಬೆರೆಸಿದರೆ ಅದು ಹಾಲಿನಂತೆಯೇ ಆಗುತ್ತದೆಯೋ, ಅದೇ ನೀರನ್ನು ಕೆಸರಿನೊಂದಿಗೆ ಬೆರೆಸಿದರೆ ಅದು ಕೆಸರಾಗಿ ಮಾರ್ಪಡುತ್ತದೆ. ಅದೇ ರೀತಿ ಮಾನವ ಜೀವನದಲ್ಲಿಯೂ ನಡೆಯುತ್ತದೆ. ಒಬ್ಬ ಸದ್ಗುಣಶೀಲ ವ್ಯಕ್ತಿಯ ಸಹವಾಸದಲ್ಲಿ ಕುಳಿತರೆ ಅವನು ಸಹ ಸದ್ಗುಣಶೀಲನೆಂದು ಪರಿಗಣಿಸಲ್ಪಡುತ್ತಾನೆ ಮತ್ತು ಗೌರವಕ್ಕೆ ಅರ್ಹನಾಗುತ್ತಾನೆ. ಒಬ್ಬ ಸದ್ಗುಣಶೀಲ ವ್ಯಕ್ತಿಯು ಕೆಟ್ಟವರ ಸಹವಾಸದಲ್ಲಿ ಕುಳಿತರೆ ಅವನು ಅಗೌರವಕ್ಕೆ ಪಾತ್ರನಾಗುತ್ತಾನೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಸಹವಾಸದ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ಕಠಿಣ ಪರಿಶ್ರಮವನ್ನು ಮಾಡಿ. ಕಠಿಣ ಪರಿಶ್ರಮ ಮಾಡಿದ ನಂತರವೂ ಕನಸುಗಳು ಈಡೇರದಿದ್ದರೆ ನಿಮ್ಮ ತತ್ವಗಳನ್ನು ಅಲ್ಲ, ಆದರೆ ಮಾರ್ಗವನ್ನು ಬದಲಾಯಿಸಿ. ಏಕೆಂದರೆ ಮರವು ಸಹ ಯಾವಾಗಲೂ ತನ್ನ ಎಲೆಗಳನ್ನು ಬದಲಾಯಿಸುತ್ತದೆ. ಸ್ಪಷ್ಟ ಮಾತುಗಳಲ್ಲಿ ಬರೆದಿದೆ, ನಿರಾಶರಾಗಬೇಡಿ, ಅದು ನೀವಲ್ಲ, ಅದು ನಿಮ್ಮ ಸಮಯ. ಜೀವನದಲ್ಲಿ ಎಷ್ಟು ಕೆಟ್ಟ ಸಮಯಗಳು ಬಂದರೂ ಸಹ ನೀವು ಯಾವಾಗಲೂ ಕುಟುಂಬದೊಂದಿಗೆ ಇರಿ. ಏಕೆಂದರೆ ಸುಖ ಬಂದರೆ ಅದು ಹೆಚ್ಚಾಗುತ್ತದೆ ಮತ್ತು ದುಃಖ ಬಂದರೆ ಅದು ವಿಭಜನೆಯಾಗುತ್ತದೆ. ಆಸೆಯು ಈಡೇರಿದಾಗ ಅದು ದುರಾಸೆಗೆ ಜನ್ಮ ನೀಡುತ್ತದೆ. ಅದು ತೃಪ್ತಿಯಾಗದಿದ್ದರೆ ಕೋಪವು ಹುಟ್ಟುತ್ತದೆ. ದುರಾಸೆ ಮತ್ತು ಕೋಪದ ಪ್ರಭಾವಕ್ಕೆ ಒಳಗಾಗಿ ಮನುಷ್ಯನು ಪಾಪವನ್ನು ಮಾಡುತ್ತಾನೆ. ಎಲ್ಲರಿಗೂ ತಿಳಿದಿದೆ, ಆದರೆ ಯಾವಾಗ ಮತ್ತು ಏನು ಹೇಳಬೇಕು ಎಂಬುದು ಬಹಳ ಕೆಲವರಿಗೆ ಮಾತ್ರ ತಿಳಿದಿದೆ. ತಮ್ಮ ಒಳಿತನ್ನು ಮಾತ್ರ ಬಯಸುವವನು ದುರ್ಯೋಧನ, ತಮ್ಮವರ ಒಳಿತನ್ನು ಬಯಸುವವನು ಯುಧಿಷ್ಠಿರ, ಎಲ್ಲರ ಒಳಿತನ್ನು ಬಯಸುವವನು ಶ್ರೀಕೃಷ್ಣ. ಈ ಜಗತ್ತಿನಲ್ಲಿ ಯಾವ ಮನುಷ್ಯನಿಗೂ ಸಮಸ್ಯೆಗಳಿಲ್ಲ ಎಂದಿಲ್ಲ ಮತ್ತು ಪರಿಹಾರವಿಲ್ಲದ ಯಾವ ಸಮಸ್ಯೆಯೂ ಇಲ್ಲ. ಪ್ರಕೃತಿಯು ಕೇವಲ 2 ಮಾರ್ಗಗಳನ್ನು ನೀಡಿದೆ, ಒಂದು ನೀಡಿ, ಇಲ್ಲವೇ ಬಿಟ್ಟು ಬಿಡಿ. ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಲು ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಆದರೆ ಮನುಷ್ಯನು ಇನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೆನಪಿಡಿ, ದೇವರಿಂದ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಮತ್ತು ಜಗತ್ತಿನ ಜನರಿಂದ ಎಂದಿಗೂ ಭರವಸೆಯನ್ನು ಇಡಬೇಡಿ. ಶ್ರೀಕೃಷ್ಣನು ಸಹ ಕಳೆದುಕೊಂಡಂತಹ ಪ್ರೀತಿಯನ್ನು ನಂಬಬೇಡಿ. ಬಡ ಸುದಾಮನು ಗೆದ್ದಂತಹ ಸ್ನೇಹದ ಬಗ್ಗೆ ಹೆಮ್ಮೆಪಡಿರಿ. ದೇವರು ಎಲ್ಲರನ್ನೂ ಒಂದೇ ಮಣ್ಣಿನಿಂದ ಸೃಷ್ಟಿಸುತ್ತಾನೆ. ವ್ಯತ್ಯಾಸವಿಷ್ಟೇ, ಕೆಲವರು ಹೊರಗಿನಿಂದ ಸುಂದರ ಮತ್ತು ಕೆಲವರು ಒಳಗಿನಿಂದ ಸುಂದರ. ಅರಿವು ಜ್ಞಾನಕ್ಕಿಂತ ಆಳವಾಗಿದೆ. ನೀವು ಅನೇಕ ಜನರನ್ನು ತಿಳಿದಿರಬಹುದು, ಆದರೆ ಕೆಲವರು ಮಾತ್ರ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಪ್ರೀತಿಯು ಜಗತ್ತಿನ ಅತ್ಯಂತ ಸುಂದರವಾದ ವಿಷಯ. ನಿಮಗೆ ಆತ್ಮವಿಶ್ವಾಸದ ಕೊರತೆ ಇದ್ದರೆ ನೀವು ಮಾಡಲು ಭಯಪಡುವ ಕೆಲಸವನ್ನು ಕೇವಲ ಒಮ್ಮೆ ಮಾಡಿ. ನಿಮ್ಮ ಪ್ರಯಾಣದಲ್ಲಿ ಪ್ರತಿದಿನದ ಧೈರ್ಯವು ಒಂದೇ ಆಗಿರುವುದಿಲ್ಲ. ಒಂದು ದಿನ ನಿಮ್ಮ ಧೈರ್ಯವು ಕುಸಿಯಬಹುದು, ನಾಳೆ ಮತ್ತೆ ಪ್ರಯತ್ನಿಸುತ್ತೇನೆ ಎಂದು ಹೇಳಲು. ಪ್ರತಿದಿನ ಸ್ವಲ್ಪ ಪ್ರಗತಿಯು ನಿಮಗೆ ದೊಡ್ಡ ಫಲಿತಾಂಶಗಳನ್ನು ನೀಡುತ್ತದೆ. ಈಗ ಪ್ರಯಾಣದ ಬಗ್ಗೆ ಯೋಚಿಸುವ ಸಮಯವಲ್ಲ, ಇದು ಏನನ್ನಾದರೂ ಆಗಲು ಮತ್ತು ರಚಿಸಲು ಇರುವ ಸಮಯ. ಕಚ್ಚಾ ಆಟಗಾರರು ಬೇಗನೆ ಸುಸ್ತಾಗುತ್ತಾರೆ ಮತ್ತು ಮೈದಾನವನ್ನು ಬಿಟ್ಟುಬಿಡುತ್ತಾರೆ, ಆದರೆ ವಿಜೇತರು ಗೆದ್ದಾಗ ಮಾತ್ರ ಹೊರಡುತ್ತಾರೆ. ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪರಿಣತಿಯನ್ನು ಗಳಿಸಲು ನೀವು ಗಂಟೆಗಟ್ಟಲೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಯಾವುದೇ ಒಳ್ಳೆಯ ಕಲ್ಪನೆಯು ನಿಮ್ಮನ್ನು ಶಾಶ್ವತವಾಗಿ ಪ್ರೇರೇಪಿಸುವುದಿಲ್ಲ. ನೀವು ನಿಮ್ಮದೇ ಆದ ಶಿಸ್ತು ಮತ್ತು ಉತ್ತಮ ಆಲೋಚನೆಗಳನ್ನು ರಚಿಸಿಕೊಳ್ಳಬೇಕಾಗುತ್ತದೆ. ಯಾವುದೇ ಯಶಸ್ವಿ ವ್ಯಕ್ತಿ ಸಾಮಾನ್ಯ ಮನುಷ್ಯನೇ ಆಗಿರುತ್ತಾನೆ. ಅವನ ಗಮನವು ಮಾತ್ರ ಲೇಸರ್ನಂತೆ ಕೇಂದ್ರೀಕೃತವಾಗಿರುತ್ತದೆ. ಕಠಿಣ ಪರಿಶ್ರಮಕ್ಕೆ ಪರ್ಯಾಯವಿಲ್ಲ. ಅದು ನಿಮಗೆ ಮುಖ್ಯವಾಗಿದ್ದರೆ ನೀವು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ, ಇಲ್ಲದಿದ್ದರೆ ಅದಕ್ಕೂ ನೀವು ಒಂದು ಕ್ಷಮೆಯನ್ನು ಕಂಡುಕೊಳ್ಳುತ್ತೀರಿ. ಸವಾಲುಗಳು ಜೀವನವನ್ನು ಆಸಕ್ತಿದಾಯಕವಾಗಿಸುತ್ತವೆ. ಅವುಗಳನ್ನು ಜಯಿಸುವುದರಿಂದ ಜೀವನವು ಅರ್ಥಪೂರ್ಣವಾಗುತ್ತದೆ. ಜೀವನದ 2 ನಿಯಮಗಳು ಇವು: ಎಂದಿಗೂ ಕೈಬಿಡಬೇಡಿ ಮತ್ತು ಸೋಲನ್ನು ಯಾವಾಗಲೂ ನೆನಪಿನಲ್ಲಿಡಿ. ಇಂದು ನಿಮ್ಮ ಪರಿಸ್ಥಿತಿಗಳು ನರಕದಂತಿದ್ದರೆ ಅವು ಹಾಗೆಯೇ ಹಾದುಹೋಗಲಿ, ಅದರ ಬಗ್ಗೆ ಚಿಂತಿಸಬೇಡಿ. ಮುಂದುವರಿಯುತ್ತಲೇ ಇರಿ. ನಿಮ್ಮ ವೈಫಲ್ಯದ ನೋವನ್ನು ನಿಮ್ಮ ಹೃದಯದಲ್ಲಿ ಕೂರಿಸಲು ಬಿಡಬೇಡಿ, ಅಥವಾ ನಿಮ್ಮ ವಿಜಯವನ್ನು ನಿಮ್ಮ ತಲೆಗೆ ಹೋಗಲು ಬಿಡಬೇಡಿ. ವೈಫಲ್ಯವು 2ನೇ ಬಾರಿಗೆ ಬುದ್ಧಿವಂತಿಕೆಯಿಂದ ಮತ್ತೆ ಪ್ರಾರಂಭಿಸಲು ಒಂದು ಅವಕಾಶವಾಗಿದೆ. ಎಡವಟ್ಟು ಮತ್ತು ಹೆಜ್ಜೆಗಳ ನಡುವಿನ ವ್ಯತ್ಯಾಸವೆಂದರೆ ನಿಮ್ಮ ಪಾದವನ್ನು ನೀವು ಎಷ್ಟು ಎತ್ತರಕ್ಕೆ ಎತ್ತುತ್ತೀರಿ ಎಂಬುದು. ಉತ್ತಮ ಅಭ್ಯಾಸಗಳನ್ನು ಬೆಳೆಸಲು ಕಲಿಯಿರಿ. ನೀವು ಅದಕ್ಕೆ ಸಮರ್ಥರಾದಾಗ ನಿಮಗೆ ಯಾವುದೂ ಅಸಾಧ್ಯವಾಗುವುದಿಲ್ಲ. ನಿಮ್ಮ ದೌರ್ಬಲ್ಯವನ್ನು ಯಶಸ್ಸಿಗೆ ಒಂದು ಸಾಧನವನ್ನಾಗಿ ಮಾಡಿಕೊಳ್ಳಿ. ಇದಕ್ಕಾಗಿ ನೀವು ಅದರ ಮೇಲೆ ಕೆಲಸ ಮಾಡಿದರೆ ಸಾಕು. ಸಮಯವೇ ನಾವು ಹೆಚ್ಚು ಬಯಸುವ ವಿಷಯ, ಆದರೆ ನಾವು ಕೆಟ್ಟದಾಗಿ ಬಳಸುವ ವಿಷಯವು ಸಮಯವೇ ಆಗಿದೆ. ಯಶಸ್ಸಿನ ಸಂತೋಷವು ನೀವು ಅದನ್ನು ನಿಗದಿತ ಸಮಯದಲ್ಲಿ ಸಾಧಿಸಿದಾಗ ಬರುತ್ತದೆ. ನಿಲ್ಲಬೇಡಿ ಮತ್ತು ಮುಂದುವರಿಯುತ್ತಲೇ ಇರಿ. ನೀವು ಏಕಕಾಲೀನ ಸ್ವಭಾವದ ವಿದ್ಯಾರ್ಥಿಯಾಗಿದ್ದರೆ ನೀವು ಬೆಳಿಗ್ಗೆ ಕನಸು ಕಾಣುವ ಆ ಕಲ್ಪನೆಯ ಮೇಲೆ ಮಾತ್ರ ಮುಂದುವರಿಯಬೇಕು. ಮನಸ್ಸಿನ ಶಾಂತಿಯನ್ನು ನಿಮ್ಮ ಪರಮ ಗುರಿಯಾಗಿ ಹೊಂದಿಸಿ ಮತ್ತು ನಿಮ್ಮ ಜೀವನವನ್ನು ಅದರ ಸುತ್ತ ಆಯೋಜಿಸಿ. ನೀವು ನಿಮ್ಮನ್ನು ಸಂದೇಹಪಡುವ ಸಮಯ ಬರಬಹುದು. ನಿಮ್ಮದೇ ಕಣ್ಣುಗಳಲ್ಲಿ ನೀವು ಬೀಳಬಹುದು. ಆದರೂ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ವಿಶ್ವಾಸ ಇಡಬೇಕು. ಬಹುಶಃ ನೀವು ಇದನ್ನು ಹಿಂದೆಯೂ ಮಾಡಿರಬಹುದು. ನೀವು ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸದಿದ್ದರೆ ಆ ಫಲಿತಾಂಶಗಳ ಸಂತೋಷದಲ್ಲಿ ತೇಲುವ ಬದಲು ಸಕಾರಾತ್ಮಕರಾಗಿ ಮತ್ತು ತಕ್ಷಣ ಅಧ್ಯಯನವನ್ನು ಪ್ರಾರಂಭಿಸಿ. ಏಕೆಂದರೆ ಚೆಲ್ಲಿದ ಹಾಲಿಗೆ ಅಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ.
ಒಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ರಾಜನು ಆಳುತ್ತಿದ್ದನು. ಅವನ ಅರಮನೆಯಲ್ಲಿ ಬಹಳ ಸುಂದರವಾದ ಉದ್ಯಾನವಿತ್ತು. ಆ ಉದ್ಯಾನವನ್ನು ನೋಡಿಕೊಳ್ಳುವ ಜವಾಬ್ದಾರಿ ತೋಟಗಾರನ ಹೆಗಲ ಮೇಲಿತ್ತು. ತೋಟಗಾರನು ಇಡೀ ದಿನ ಉದ್ಯಾನದಲ್ಲಿಯೇ ಇರುತ್ತಿದ್ದನು ಮತ್ತು ಮರಗಳು ಮತ್ತು ಸಸ್ಯಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ತೋಟಗಾರನ ಕೆಲಸದಿಂದ ರಾಜನು ಬಹಳ ಸಂತೋಷವಾಗಿದ್ದನು. ಉದ್ಯಾನದಲ್ಲಿ ದ್ರಾಕ್ಷಿ ಬಳ್ಳಿಯೊಂದು ಬೆಳೆಯುತ್ತಿತ್ತು. ಒಂದು ದಿನ ಒಂದು ಹಕ್ಕಿಯು ಆ ದ್ರಾಕ್ಷಿ ಬಳ್ಳಿಗೆ ಬಂದಿತು. ಅದರಲ್ಲಿ ಬಹಳಷ್ಟು ದ್ರಾಕ್ಷಿಗಳು ಬೆಳೆದಿದ್ದವು. ಆ ಬಳ್ಳಿಯ ಮೇಲೆ 6 ದ್ರಾಕ್ಷಿಗಳು ಬೆಳೆದಿದ್ದವು. ಆ 6 ದ್ರಾಕ್ಷಿಗಳು ರುಚಿಯಲ್ಲಿ ಸಿಹಿಯಾಗಿದ್ದವು. ಆ ದಿನದ ನಂತರ ಆ ಹಕ್ಕಿಯು ಪ್ರತಿದಿನ ಅಲ್ಲಿಗೆ ಬರಲು ಪ್ರಾರಂಭಿಸಿತು. ಹಕ್ಕಿಯು ದ್ರಾಕ್ಷಿ ಬಳ್ಳಿಯ ಮೇಲೆ ಕುಳಿತು ಸಿಹಿ ದ್ರಾಕ್ಷಿಗಳನ್ನು ಆರಿಸಿ ತಿನ್ನುತ್ತಿತ್ತು ಮತ್ತು ಹುಳಿ ದ್ರಾಕ್ಷಿಗಳನ್ನು ಅಲ್ಲಿಯೇ ಕೆಳಗೆ ಬೀಳಿಸುತ್ತಿತ್ತು. ಹಕ್ಕಿಯ ಈ ಕೃತ್ಯದಿಂದ ತೋಟಗಾರನಿಗೆ ಬಹಳ ಕೋಪ ಬರುತ್ತದೆ. ಅವನು ಅದನ್ನು ಓಡಿಸಲು ಪ್ರಯತ್ನಿಸುತ್ತಾನೆ, ಆದರೆ ಯಶಸ್ವಿಯಾಗುವುದಿಲ್ಲ. ಅನೇಕ ಪ್ರಯತ್ನಗಳ ನಂತರವೂ ತೋಟಗಾರನು ಆ ಹಕ್ಕಿಗಳನ್ನು ಓಡಿಸುವಲ್ಲಿ ಯಶಸ್ವಿಯಾಗದಿದ್ದಾಗ ಅವನು ರಾಜನ ಬಳಿಗೆ ಹೋದನು. ಅವನು ರಾಜನ ಹತ್ತಿರ ಹೋಗಿ ಹಕ್ಕಿಯ ಸಂಪೂರ್ಣ ಕಥೆಯನ್ನು ಹೇಳಿದನು ಮತ್ತು ಹೀಗೆ ಹೇಳಿದನು: ಮಹಾರಾಜರೇ, ಈ ಹಕ್ಕಿಯು ನನಗೆ ತೊಂದರೆ ನೀಡಿದೆ. ಅದನ್ನು ನಿಯಂತ್ರಿಸುವುದು ನನ್ನ ಶಕ್ತಿಯ ಮೀರಿತು. ಈಗ ನೀವೇ ಏನಾದರೂ ಮಾಡಿ. ರಾಜನು ತಾನೇ ಆ ಹಕ್ಕಿಯನ್ನು ಎದುರಿಸಲು ನಿರ್ಧರಿಸಿದನು. ಮರುದಿನ ಅವನು ದಟ್ಟವಾದ ದ್ರಾಕ್ಷಿ ಬಳ್ಳಿಯ ಆಸರೆಯಲ್ಲಿ ಅಡಗಿಕೊಂಡು ಕುಳಿತುಕೊಂಡನು. ಪ್ರತಿದಿನದಂತೆ ಹಕ್ಕಿಯು ಬಂದು ದ್ರಾಕ್ಷಿ ಬಳ್ಳಿಯ ಮೇಲೆ ಕುಳಿತು ದ್ರಾಕ್ಷಿಗಳನ್ನು ತಿನ್ನಲು ಪ್ರಾರಂಭಿಸಿತು. ಅವಕಾಶವನ್ನು ಪಡೆದು ರಾಜನು ಅದನ್ನು ಹಿಡಿದನು. ಹಕ್ಕಿಯು ರಾಜನ ಹಿಡಿತದಿಂದ ತನ್ನನ್ನು ಮುಕ್ತಗೊಳಿಸಲು ಕಷ್ಟಪಟ್ಟು ಪ್ರಯತ್ನಿಸಿತು, ಆದರೆ ಎಲ್ಲವೂ ವ್ಯರ್ಥವಾಯಿತು. ಕೊನೆಯಲ್ಲಿ ಅದು ರಾಜನನ್ನು ಬಿಡುಗಡೆ ಮಾಡುವಂತೆ ಬೇಡಲು ಪ್ರಾರಂಭಿಸಿತು. ರಾಜನು ಅದಕ್ಕೆ ಸಿದ್ಧನಿರಲಿಲ್ಲ. ಆಗ ಹಕ್ಕಿಯು ಹೇಳಿತು: ರಾಜರೇ, ನೀವು ನನ್ನನ್ನು ಬಿಟ್ಟರೆ ನಾನು ನಿಮಗೆ ಜ್ಞಾನದ 4 ವಿಷಯಗಳನ್ನು ಹೇಳುತ್ತೇನೆ. ರಾಜನು ಹಕ್ಕಿಯ ಮೇಲೆ ಕೋಪಗೊಂಡಿದ್ದರೂ ಇದರ ನಂತರವೂ ಅವನು ಅದನ್ನು ಒಪ್ಪಿಕೊಂಡನ. ಮತ್ತು ಹೀಗೆ ಹೇಳಿದನು: ಸರಿ, ಮೊದಲು ನೀನು ಆ 4 ಜ್ಞಾನದ ವಿಷಯಗಳನ್ನು ನನಗೆ ಹೇಳು. ಅವುಗಳನ್ನು ಕೇಳಿದ ನಂತರವೇ ನಿನ್ನನ್ನು ಬಿಡುವುದು ಸರಿಯೇ ಅಥವಾ ಇಲ್ಲವೇ ಎಂದು ನಾನು ನಿರ್ಧರಿಸುತ್ತೇನೆ. ಹಕ್ಕಿಯು ಹೇಳಿತು: ಸರಿ ರಾಜನೇ, ಹಾಗಾದರೆ ಮೊದಲ ವಿಷಯವನ್ನು ಕೇಳಿ. ನಿಮ್ಮ ಕೈಗೆ ಬಂದರೆ ಶತ್ರುಗಳನ್ನು ಎಂದಿಗೂ ಬಿಡಬೇಡಿ. ಸರಿ, ರಾಜನು ಹೇಳಿದನು. ಹಕ್ಕಿಯು ಎರಡನೆಯದಾಗಿ ಹೇಳಿತು: ಅಸಾಧ್ಯವಾದ ಯಾವುದನ್ನು ಎಂದಿಗೂ ನಂಬಬೇಡಿ. ಮೂರನೆಯದಾಗಿ ಭೂತಕಾಲದ ಬಗ್ಗೆ ಎಂದಿಗೂ ವಿಷಾದಿಸಬೇಡಿ. ಮತ್ತು 4ನೆಯದಾಗಿ ಹಕ್ಕಿಯು ಹೇಳಿತು: ಇದು ಬಹಳ ಆಳವಾದ ವಿಷಯ. ಅದನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಆದರೆ ನೀವು ನನ್ನನ್ನು ತುಂಬಾ ಬಿಗಿಯಾಗಿ ಹಿಡಿದಿದ್ದೀರಿ. ನನಗೆ ಉಸಿರುಗಟ್ಟುತ್ತಿದೆ. ನಿಮ್ಮ ಹಿಡಿತವನ್ನು ಸ್ವಲ್ಪ ಸಡಿಲಗೊಳಿಸಿದರೆ ಆಗ ನಾನು 4ನೇ ವಿಷಯವನ್ನು ಹೇಳುತ್ತೇನೆ. ರಾಜನು ಹಕ್ಕಿಯ ಸಲಹೆಗೆ ಒಪ್ಪಿ ತನ್ನ ಹಿಡಿತವನ್ನು ಸಡಿಲಗೊಳಿಸಿದನು. ಹಿಡಿತ ಸಡಿಲಗೊಂಡಾಗ ಹಕ್ಕಿಯು ರಾಜನ ಕೈಯಿಂದ ತಪ್ಪಿಸಿಕೊಂಡು ಮರದ ಮೇಲೆ ಎತ್ತರಕ್ಕೆ ಹಾರಿತು. ರಾಜನು ಕೊಂಬೆಯ ಮೇಲೆ ಕುಳಿತು ಅದನ್ನು ನೋಡುತ್ತಾ ಕುಳಿತಿದ್ದನು. ಮರದ ಎತ್ತರದ ಕೊಂಬೆಯ ಮೇಲೆ ಕುಳಿತಿದ್ದ ಹಕ್ಕಿಯು ಹೇಳಿತು: ಓ ರಾಜನೇ, 4ನೇ ವಿಷಯವೇನೆಂದರೆ ಕೇವಲ ಜ್ಞಾನದ ಮಾತುಗಳನ್ನು ಕೇಳುವುದರಿಂದ ಏನೂ ಪ್ರಯೋಜನವಿಲ್ಲ. ಅದರ ಮೇಲೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಕೇವಲ ಸ್ವಲ್ಪ ಸಮಯದ ಹಿಂದೆ ನಾನು ನಿಮಗೆ ಜ್ಞಾನದ 3 ವಿಷಯಗಳನ್ನು ಹೇಳಿದೆ. ಅದನ್ನು ಕೇಳಿದ ನಂತರ ನೀವು ಈಗ ಅವುಗಳನ್ನು ನಿರ್ಲಕ್ಷಿಸಿದ್ದೀರಿ. ನಾನು ನಿಮಗೆ ಹೇಳಿದ ಮೊದಲ ವಿಷಯವೆಂದರೆ ಶತ್ರುವನ್ನು ನಿಮ್ಮ ಕೈಯಲ್ಲಿ ಎಂದಿಗೂ ಬಿಡಬೇಡಿ, ಆದರೆ ನೀವು ಶತ್ರುವನ್ನು ನಿಮ್ಮ ಕೈಯಲ್ಲಿ ಬಿಟ್ಟಿರಿ, ಅಂದರೆ ನನ್ನನ್ನು ಬಿಟ್ಟಿರಿ. 2ನೆಯ ವಿಷಯವೇನೆಂದರೆ ಅಸಾಧ್ಯವಾದದ್ದನ್ನು ನಂಬಬೇಡಿ, ಆದರೆ 4ನೇ ವಿಷಯವೂ ಬಹಳ ಆಳವಾದದ್ದು ಎಂದು ನಾನು ಹೇಳಿದಾಗ ನೀವು ನನ್ನ ಮಾತುಗಳನ್ನು ನಂಬಿದಿರಿ. ನಾನು ನಿಮಗೆ ಹೇಳಿದ 3ನೇ ವಿಷಯಕ್ಕೆ ಬನ್ನಿ: ಭೂತಕಾಲದ ಬಗ್ಗೆ ವಿಷಾದಿಸಬೇಡಿ. ಮತ್ತು ನೋಡಿ, ನಾನು ನಿಮ್ಮ ಹಿಡಿತದಿಂದ ತಪ್ಪಿಸಿಕೊಂಡು ಹೋದ ಬಗ್ಗೆ ನೀವು ಉತ್ತಿದ್ದೀರಿ. ಇದನ್ನು ಹೇಳಿ ಆ ಹಕ್ಕಿಯು ಅಲ್ಲಿಂದ ಹಾರಿಹೋಯಿತು. ಮತ್ತು ರಾಜನು ತನ್ನ ಕೈಗಳನ್ನು ಉಜ್ಜಿಕೊಳ್ಳುತ್ತಾ ಕುಳಿತನು. ಈ ಕಥೆಯಿಂದ ನಾವು ಕಲಿಯುವ ಪಾಠವೇನು? ಕೇವಲ ಜ್ಞಾನವನ್ನು ಪಡೆದುಕೊಳ್ಳುವುದರಿಂದ ಯಾರೂ ಬುದ್ಧಿವಂತರಾಗುವುದಿಲ್ಲ. ಪಡೆದ ಜ್ಞಾನವನ್ನು ಅನ್ವಯಿಸುವವನೇ ಬುದ್ಧಿವಂತ ವ್ಯಕ್ತಿ. ಜೀವನದಲ್ಲಿ ಏನಾಯಿತು ಎಂಬುದರ ಮೇಲೆ ನಮಗೆ ಯಾವುದೇ ನಿಯಂತ್ರಣವಿಲ್ಲ, ಆದರೆ ನಮ್ಮ ಕೈಯಲ್ಲಿರುವ ಇಂದಿನ ವರ್ತಮಾನದ ಮೌಲ್ಯವು ನಾಳೆಯ ಭವಿಷ್ಯವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ವರ್ತಮಾನದಲ್ಲಿ ಜೀವಿಸಿ ಮತ್ತು ನಿಮ್ಮ ಕೆಲಸವನ್ನು ಮಾಡಿ ಮತ್ತು ನಿಮ್ಮ ಭವಿಷ್ಯವನ್ನು ನೀವೇ ಸೃಷ್ಟಿಸಿ. ಈ ಜಗತ್ತು ಬಹಳ ದೊಡ್ಡದು, ಆದರೆ ಜೀವನವು ಬಹಳ ಚಿಕ್ಕದು. ಆದ್ದರಿಂದ ಇದರ ಬಗ್ಗೆ ಯೋಚಿಸಿ ಮತ್ತು ಇಲ್ಲಿ ಮತ್ತು ಅಲ್ಲಿ ಅಲೆದಾಡಬೇಡಿ. ಮಾಡಲು ಬಹಳಷ್ಟಿದೆ. ನೀವು ಎಲ್ಲವನ್ನೂ ಮಾಡಲು ಕುಳಿತುಕೊಂಡರೆ ನೀವು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮೊಳಗಿನಿಂದ ಒಂದು ಧ್ವನಿಯು ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರೆ ಕೇವಲ ಒಮ್ಮೆ ಅದನ್ನು ಮಾಡಿ. ನನ್ನನ್ನು ನಂಬಿರಿ, ನಿಮ್ಮ ಜೀವನದಲ್ಲಿ ನೀವು ಅಂತಹ ಧ್ವನಿಯನ್ನು ಮತ್ತೆಂದಿಗೂ ಕೇಳುವುದಿಲ್ಲ. ಯಶಸ್ಸಿನ ಪ್ರಯಾಣದಲ್ಲಿ ಉತ್ಸಾಹವಿಲ್ಲದಿದ್ದರೆ ನೀವು ವೈಫಲ್ಯದಿಂದ ವೈಫಲ್ಯದ ಕಡೆಗೆ ಹೋಗುತ್ತಿದ್ದೀರಿ. ಜನರ ಆಲೋಚನೆಗಳ ಮೇಲೆ ನಿಮ್ಮ ಜೀವನವನ್ನು ಜೀವಿಸುವುದನ್ನು ನಿಲ್ಲಿಸಿ. ನಿಮ್ಮ ಸ್ವಂತದನ್ನು ನೀವು ನಂಬದಿದ್ದರೆ, ನಿಮ್ಮ ಆಲೋಚನೆಗಳನ್ನು ಅನುಸರಿಸುವುದರಲ್ಲಿ ನೀವು ಅಸಮಂಜಸರಾಗಿದ್ದರೆ ನೀವು ಏನಾಗಲು ಬಯಸುತ್ತೀರೋ ಅದು ಎಂದಿಗೂ ಆಗುವುದಿಲ್ಲ.
ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ತೆರೆಯುತ್ತದೆ. ಆದರೆ ನಾವು ಮುಚ್ಚಿದ ಬಾಗಿಲನ್ನು ತುಂಬಾ ಹೊತ್ತು ಮತ್ತು ಅಷ್ಟೊಂದು ವಿಷಾದದಿಂದ ನೋಡುತ್ತೇವೆಂದರೆ ನಮಗಾಗಿ ತೆರೆದಿರುವ ಇನ್ನೊಂದು ಬಾಗಿಲು ನಮಗೆ ಕಾಣಿಸುವುದೇ ಇಲ್ಲ. ನಿಮ್ಮ ಬಳಿ ಸಾಕಷ್ಟು ಸಮಯವಿಲ್ಲ ಎಂದು ಎಂದಿಗೂ ಹೇಳಬೇಡಿ. ನಿಮಗೆ ಸಹ ಯಶಸ್ವಿ ವ್ಯಕ್ತಿಗಳಿಗೆ ಸಿಗುವಷ್ಟೇ ಸಂಖ್ಯೆಯ ಗಂಟೆಗಳು ಪ್ರತಿದಿನ ಸಿಗುತ್ತವೆ. ಯಶಸ್ವಿ ವ್ಯಕ್ತಿ ಪಡೆಯುವ ವಿಜಯವೇ ನಿಮಗೆ ಬೇಕಾದದ್ದು. ನಮ್ಮ ಜನರ ದೊಡ್ಡ ದೌರ್ಬಲ್ಯವು ಬಿಟ್ಟುಕೊಡುವುದರಲ್ಲಿ ಬೇರೂರಿದೆ. ಆದರೆ ಯಶಸ್ಸಿಗೆ ಸುಲಭವಾದ ಮಾರ್ಗವೆಂದರೆ ಇನ್ನೊಮ್ಮೆ ಪ್ರಯತ್ನಿಸುವುದು. ವೇಗವಾಗಿ ಸಾಗುತ್ತಿರುವ ಜಗತ್ತಿನಲ್ಲಿ ನೀವು ಮುಂದೆ ಸಾಗದಿದ್ದರೆ ನೀವು ಇಲ್ಲಿಯೇ ನಿಲ್ಲುತ್ತೀರಿ. ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದರ ಹಿಂದೆ ನೀವು ಓಡಬೇಕಾಗುತ್ತದೆ. ನೀವು ಓಡದಿದ್ದರೆ ಅದು ನಿಮಗೆ ಎಂದಿಗೂ ಸಿಗುವುದಿಲ್ಲ. ನಿಮ್ಮ ಮೇಲೆ ಮತ್ತು ನಿಮ್ಮಲ್ಲಿ ಏನಿದೆಯೋ ಅದರ ಮೇಲೆ ವಿಶ್ವಾಸ ಇಡಿ. ನಿಮ್ಮೊಳಗಿರುವ ಶಕ್ತಿಯು ಯಾವುದೇ ಅಡಚಣೆಗಿಂತ ದೊಡ್ಡದಾಗಿದೆ ಎಂಬುದನ್ನು ನಿಮ್ಮಲ್ಲಿ ನೀವು ತುಂಬಿಸಿಕೊಳ್ಳಿ. ನಾವು ಹಿಂದೆ ಬಿಟ್ಟು ಬಂದ ವಿಷಯಗಳ ಬಗ್ಗೆ ವಿಷಾದಿಸಬೇಡಿ. ಅದಕ್ಕಿಂತ ಉತ್ತಮವಾದ ವಿಷಯಗಳು ಮುಂದೆ ಇವೆ. ಪುಸ್ತಕವನ್ನು ಓದುವವನ ಮೇಲೆ ಪುಸ್ತಕ ಮುಖ್ಯವಲ್ಲ, ಆದರೆ ಆ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವವನು ಅದನ್ನು ಓದುವವನೇ ಆಗಿರುತ್ತಾನೆ. ನಿಮ್ಮ ಪ್ರಯಾಣದುದ್ದಕ್ಕೂ ಶಿಕ್ಷಕರು ಕೇವಲ ಬಾಗಿಲನ್ನು ಮಾತ್ರ ತೆರೆಯಬಲ್ಲರು. ಪ್ರವೇಶವನ್ನು ನೀವೇ ತೆಗೆದುಕೊಳ್ಳಬೇಕು. ಹೊಸದನ್ನು ಕಲಿಯುವುದರ ಸುಂದರ ವಿಷಯವೇನೆಂದರೆ ಅದನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗಲೂ ಹೊಸದನ್ನು ಕಲಿಯಿರಿ. ಸಾಮಾನ್ಯವಾಗಿ ಜನರಿಗೆ ಅವರ ಮನಸ್ಸು ಬೇಗನೆ ತುಂಬುತ್ತದೆ ಎಂಬ ಸಮಸ್ಯೆ ಇರುತ್ತದೆ. ಮನಸ್ಸು ತುಂಬಲು ಒಂದು ಪಾತ್ರೆಯಲ್ಲ. ನಿಮ್ಮ ಮನಸ್ಸಿನೊಳಗೆ ಎಂದಿಗೂ ಆರಿಹೋಗದ ಬೆಂಕಿಯನ್ನು ಹಚ್ಚಿರಿ. ವೈಫಲ್ಯವು ಈ ಜಗತ್ತಿನ ಅಂತ್ಯ ಎಂದು ನಾವು ಸಾಮಾನ್ಯವಾಗಿ ನಂಬುತ್ತೇವೆ. ಹೀಗೆ ಯೋಚಿಸುವುದು ನೀವು ಈಗಲೂ ಯಶಸ್ಸು ಮತ್ತು ವೈಫಲ್ಯದ ನಿಜವಾದ ಅರ್ಥದಿಂದ ಪರಿಚಯವಿಲ್ಲ ಎಂಬ ಸಂಕೇತವಾಗಿದೆ. ವೈಫಲ್ಯವು ಯಶಸ್ಸಿನ ಇನ್ನೊಂದು ಬದಿಯಷ್ಟೇ ಮತ್ತು ನೀವು ಮಧ್ಯದಲ್ಲಿ ಮುಳುಗಲು ಯೋಚಿಸುತ್ತಿದ್ದೀರಿ. ನೀವು ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ. ಆದರೆ ನೀವು ಮಾಡಲು ಸಾಧ್ಯವಿಲ್ಲದ ವಿಷಯಗಳು ನೀವು ಏನು ಮಾಡಬಹುದು ಎಂಬುದಕ್ಕೆ ಅಡ್ಡಿಪಡಿಸಲು ಬಿಡಬೇಡಿ. ಹೊಸ ಅನುಭವಗಳಿಗೆ ಜನ್ಮ ನೀಡಿರಿ. ಎಂದಿಗೂ ತಪ್ಪು ಮಾಡದ ಮನುಷ್ಯನು ಹೊಸದನ್ನು ಪ್ರಯತ್ನಿಸಿಯೇ ಇಲ್ಲ. ನಿಮ್ಮ ಗುರಿಯ ಆಟವನ್ನು ಆಡುವ ಮೊದಲು ನೀವು ಈ ಸೋಲಿನ ಸ್ಟ್ರೈಕ್ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ಎಂದಿಗೂ ಆ ಆಟವನ್ನು ಸಂತೋಷದಿಂದ ಆಡಲು ಸಾಧ್ಯವಾಗುವುದಿಲ್ಲ. ಬರುತ್ತಿರುವ ಅವಕಾಶಗಳನ್ನು ನಿರ್ಲಕ್ಷಿಸುವುದು ಅಥವಾ ವಿಳಂಬ ಮಾಡುವುದು ಸುಲಭದ ವಿಷಯಗಳನ್ನು ಕಷ್ಟಕರವಾಗಿಸುತ್ತದೆ ಮತ್ತು ಕಷ್ಟಕರ ವಿಷಯಗಳನ್ನು ಇನ್ನಷ್ಟು ಕಷ್ಟಕರವಾಗಿಸುತ್ತದೆ. ನೀವು ಮಹಾನ್ ಆಗುವ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ಎಂದಿಗೂ ಮಹಾನಾಗುವುದಿಲ್ಲ. ಮಹಾನಾಗಲು ನೀವು ಪ್ರಾರಂಭಿಸಬೇಕು. ಪ್ರಾರಂಭಿಸಲು ಒಂದೇ ಒಂದು ಮಾರ್ಗವಿದೆ. ಯೋಚಿಸುವುದನ್ನು ನಿಲ್ಲಿಸಿ ಮತ್ತು ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿ. ಗಮ್ಯಸ್ಥಾನವು ಬಹಳ ಸುಂದರವಾದ ಸ್ಥಳ, ಆದರೆ ಅಲ್ಲಿಗೆ ಹೋಗಲು ಯಾವುದೇ ಶಾರ್ಟ್ಕಟ್ಗಳಿಲ್ಲ. ಈ ವಿಚಿತ್ರ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಇಲ್ಲಿ ಸಾಮಾನ್ಯ ಮತ್ತು ಸಾಮಾನ್ಯ ಜನರು ಸಹ ಇತಿಹಾಸವನ್ನು ಸೃಷ್ಟಿಸಬಲ್ಲರು. ನೀವು ನಿಂತಾಗ ಎಲ್ಲರಿಗೂ ಕಾಣುವಂತಹ ಗಮ್ಯಸ್ಥಾನಕ್ಕೆ ಪ್ರಯಾಣಿಸಿ. ಆದರೆ ನೀವು ನಂಬರ್ 1 ಆಗಿರಬೇಕು. ವಿಭಿನ್ನವಾಗಿರಲು ನೀವು ವಿಭಿನ್ನವಾಗಿರಬೇಕು. ಪ್ರಶ್ನೆಗಳನ್ನು ಕೇಳುವವನು 1 ನಿಮಿಷದ ಮಟ್ಟಿಗೆ ಮೂರ್ಖನಾಗುತ್ತಾನೆ ಮತ್ತು ಪ್ರಶ್ನೆಗಳನ್ನು ಕೇಳದವನು ಶಾಶ್ವತವಾಗಿ ಮೂರ್ಖನಾಗಿಯೇ ಉಳಿಯುತ್ತಾನೆ. ನೀವು ಹೆಚ್ಚು ಓದಿದಷ್ಟು ಹೆಚ್ಚು ವಿಷಯಗಳನ್ನು ತಿಳಿಯುತ್ತೀರಿ. ನೀವು ಹೆಚ್ಚು ಕಲಿತಷ್ಟು ಹೆಚ್ಚು ಅನುಭವಗಳನ್ನು ಹೊಂದುತ್ತೀರಿ. ನಿನ್ನೆಯಿಂದ ಕಲಿತು ಇಂದನ್ನು ಜೀವಿಸಲು ಕಲಿಯಿರಿ ಮತ್ತು ನಾಳೆ ಬದುಕುವ ವಿಶ್ವಾಸಕ್ಕಾಗಿ ಇಂದನ್ನು ಉತ್ತಮಗೊಳಿಸಿರಿ. ನೀವು ನಂಬುವುದಕ್ಕಿಂತ ಹೆಚ್ಚು ಧೈರ್ಯಶಾಲಿಗಳು. ನೀವು ನೋಡುವುದಕ್ಕಿಂತ ಹೆಚ್ಚು ಬಲಿಷ್ಠರು ಮತ್ತು ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಬುದ್ಧಿವಂತರು. ಬನ್ನಿ, ತಮ್ಮ ಕನಸುಗಳ ಸೌಂದರ್ಯವನ್ನು ನಂಬುವವರಿಗೆ ಭವಿಷ್ಯವು ಸೇರಿದೆ. ನಿಮ್ಮ ಭವಿಷ್ಯವನ್ನು ಊಹಿಸಲು ಉತ್ತಮ ಮಾರ್ಗವೆಂದರೆ ಅದನ್ನು ನೀವೇ ಸೃಷ್ಟಿಸುವುದು. ನೀವು ಎಂದಾದರೂ ಜೀವನದಲ್ಲಿ ಸೋಲನ್ನು ಎದುರಿಸಿದ್ದರೆ, ತಪ್ಪುಗಳನ್ನು ಮಾಡಿದ್ದರೆ ಅಥವಾ ಎಡವಿದ್ದರೆ ನೀವು ಏನನ್ನೂ ಕಲಿಯಲು ಪ್ರಯತ್ನಿಸಿಲ್ಲ ಎಂದರ್ಥ. ಯಶಸ್ಸು ಕೇವಲ ಒಂದೇ ಹೆಜ್ಜೆಯ ಪುರಾವೆಯಲ್ಲ, ಬದಲಿಗೆ ಅನೇಕ ಸಣ್ಣ ಹೆಜ್ಜೆಗಳು ಮತ್ತು ಪ್ರಯತ್ನಗಳ ಮೊತ್ತವಾಗಿದೆ. ನೀವು ಯಶಸ್ಸಿಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮ್ಮ ಅದೃಷ್ಟವು ಉತ್ತಮವಾಗಿರುತ್ತದೆ. ಯಾರೂ ಹುಟ್ಟಿನಿಂದ ಶ್ರೇಷ್ಠರಲ್ಲ. ಶ್ರೇಷ್ಠತೆ ಇಲ್ಲ, ಕೌಶಲ್ಯವೂ ಇಲ್ಲ, ಆದರೆ ಅದನ್ನು ಸಕಾರಾತ್ಮಕ ವರ್ತನೆಯಿಂದ ಬೆಳೆಸಬಹುದು. ನಿಮ್ಮ ಗಮ್ಯಸ್ಥಾನವನ್ನು ತಲುಪುವವರೆಗೆ ಬೇರೆ ಯಾವುದೇ ದಿಕ್ಕಿನತ್ತ ಗಮನ ಹರಿಸಬೇಡಿ. ನೀವು ಬಯಸಿದ್ದನ್ನು ನಿಮಗೆ ಸಿಗುವುದಿಲ್ಲ. ನೀವು ಯಾವುದಕ್ಕಾಗಿ ಕೆಲಸ ಮಾಡುತ್ತೀರೋ ಅದು ನಿಮಗೆ ಸಿಗುತ್ತದೆ. ಎಲ್ಲವನ್ನೂ ಬಿಟ್ಟು ಕೇವಲ ಏನನ್ನಾದರೂ ಮಾಡಿ. ನನ್ನನ್ನು ನಂಬಿರಿ, ನಿಮ್ಮ ಭವಿಷ್ಯವು ನಿಮಗೆ ಧನ್ಯವಾದ ಹೇಳುತ್ತದೆ. ಇಂದು ನೀವು ಎಲ್ಲವನ್ನೂ ಮಾಡಲು ಪ್ರಯತ್ನಿಸಬೇಡಿ. ನಿನ್ನೆಯ ದಿನಕ್ಕಿಂತ ಉತ್ತಮವಾಗಿರಲು ಮಾತ್ರ ಪ್ರಯತ್ನಿಸಿ. ನೀವು ಯಾವಾಗಲೂ ಒಂದು ಹೆಜ್ಜೆ ಮುಂದಿರಿ. ನಿಮಗೆ ಬೇಕಾದ ಎಲ್ಲವೂ ಸರಿಯಾದ ಸಮಯದಲ್ಲಿ ನಿಮ್ಮ ಬಳಿಗೆ ಬರುತ್ತದೆ. ಈ ಜಗತ್ತಿನಲ್ಲಿ ತೊಂದರೆ ಕೊಡುವವರ ವ್ಯಕ್ತಿತ್ವವು ಎಷ್ಟೇ ಶ್ರೇಷ್ಠವಾಗಿದ್ದರೂ ದೇವರ ಅನುಗ್ರಹಕ್ಕಿಂತ ಅದು ಎಂದಿಗೂ ದೊಡ್ಡದಾಗಿರಲು ಸಾಧ್ಯವಿಲ್ಲ. ಮನುಷ್ಯನು ಪಾಪಗಳನ್ನು ಏಕಾಂಗಿಯಾಗಿ ಮಾಡುತ್ತಾನೆ ಮತ್ತು ಅನೇಕ ಜನರು ಅವುಗಳನ್ನು ಆನಂದಿಸುತ್ತಾರೆ ಮತ್ತು ಆನಂದಿಸುವವರು ಉಳಿಸಲ್ಪಡುತ್ತಾರೆ. ಆದರೆ ಪಾಪ ಮಾಡುವವನು ದೋಷವನ್ನು ಹೊರುತ್ತಾನೆ. ಜೀವನದ ದುಃಖಕರ ಮತ್ತು ಬದಲಾಗುವ ಹಂತವನ್ನು ದಾಟಲು ಒಂದೇ ಒಂದು ಮಾರ್ಗವಿದೆ. ನಿಮ್ಮ ತಾಳ್ಮೆಯನ್ನು ಅನಂತವಾಗಿ ವಿಸ್ತರಿಸಿ. ಗುಲಾಬಿ ಪೊದೆಗಳಲ್ಲಿ ಮುಳ್ಳುಗಳಿವೆ ಎಂದು ನಾವು ದೂರು ನೀಡಬಹುದು,
ಅಥವಾ ಮುಳ್ಳಿನ ಪೊದೆಗಳಲ್ಲಿ ಗುಲಾಬಿಗಳಿವೆ ಎಂದು ನಾವು ಸಂತೋಷಪಡಬಹುದು. ಸತ್ಯವು ಪ್ರತಿ ಬಾರಿಯೂ ಮಂಗಳಕರ ಮತ್ತು ಶುಭಕರವಾಗಿರಲು ಸಾಧ್ಯವಿಲ್ಲ, ಮತ್ತು ಸುಳ್ಳು ಅಲ್ಲದೆ ಪ್ರತಿ ಬಾರಿಯೂ ಅಶುಭ ಮತ್ತು ಅಶುಭಕರ ಕೆಲಸವಾಗಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ತನ್ನ ಜೀವನದಲ್ಲಿ ಎಲ್ಲರಿಗೂ ಕಲಿಸಿದನು. ಸುಳ್ಳು ಮತ್ತು ಸತ್ಯವು ನೀವು ಏನು ಹೇಳಿದ್ದೀರಿ ಎಂಬುದರ ಮೇಲೆ ಎಂದಿಗೂ ನಿರ್ಧಾರವಾಗುವುದಿಲ್ಲ, ಆದರೆ ನೀವು ಅದನ್ನು ಏಕೆ ಹೇಳಿದ್ದೀರಿ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಸುಖ ಮತ್ತು ದುಃಖವು ನಿಮ್ಮ ಅದೃಷ್ಟದಿಂದ ಬರುತ್ತವೆ. ಅದು ಸಂಪತ್ತು ಮತ್ತು ಬಡತನಕ್ಕೆ ಸಂಬಂಧಿಸಿದ್ದಲ್ಲ. ಅಳುವವರು ಅರಮನೆಗಳಲ್ಲಿಯೂ ಅಳುತ್ತಾರೆ ಮತ್ತು ಅದೃಷ್ಟದಲ್ಲಿ ಸುಖವಿದ್ದರೆ ಗುಡಿಸಲುಗಳಲ್ಲಿಯೂ ನಗು ಮೊಳಗುತ್ತದೆ. ವಿಶ್ವಾಸವು ನಿರ್ಜನ ಜಗತ್ತಿನಲ್ಲಿ ಬೆಳಕನ್ನು ತರುವ ಶಕ್ತಿಯನ್ನು ಹೊಂದಿದೆ. ದೇವರು ಕಲ್ಲನ್ನು ಕಲ್ಲಾಗಿ ಪರಿವರ್ತಿಸಬಹುದು ಮತ್ತು ವಿಶ್ವಾಸವು ದೇವರ ಸೃಷ್ಟಿಯ ಮಾನವನನ್ನು ಹೃದಯವಾಗಿ ಪರಿವರ್ತಿಸಬಹುದು. ಯಾರೊಬ್ಬರ ನೆನಪುಗಳಲ್ಲಿ ಉಸಿರುಗಟ್ಟುವ ಬದಲು ನಿಮ್ಮ ಶಕ್ತಿಯನ್ನು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ ಮತ್ತು ಅಷ್ಟು ಯಶಸ್ವಿಯಾಗಿ. ಒಂದು ದಿನ ಒಬ್ಬ ವ್ಯಕ್ತಿಯು ನಿಮ್ಮನ್ನು ಬಿಟ್ಟು ಹೋದಿದ್ದಕ್ಕಾಗಿ ವಿಷಾದಿಸುವಂತೆ ಮಾಡಿರಿ. ಜನರು ಯಶಸ್ವಿ ವ್ಯಕ್ತಿಯ ಹೊಳಪನ್ನು ನೋಡಬಹುದು. ಅವನು ಎಷ್ಟು ಕತ್ತಲೆಯನ್ನು ಕಂಡಿದ್ದಾನೆ ಎಂದು ಯಾರಿಗೂ ತಿಳಿದಿಲ್ಲ. ಕನಸುಗಳು ನನಸಾಗದಿದ್ದರೆ ನಿಮ್ಮ ತತ್ವವನ್ನು ಬದಲಾಯಿಸದೆ ಮಾರ್ಗವನ್ನು ಬದಲಾಯಿಸಿ. ಏಕೆಂದರೆ ಮರಗಳು ಯಾವಾಗಲೂ ತಮ್ಮ ಎಲೆಗಳನ್ನು ಬದಲಾಯಿಸುತ್ತವೆ, ಬೇರುಗಳನ್ನಲ್ಲ. ಯಾವುದೇ ವ್ಯಕ್ತಿ ತನ್ನ ಕುಟುಂಬದಿಂದ ಅಥವಾ ತನ್ನ ಜಾತಿಯಿಂದ ತಲೆ ತಿರುಗುವುದಿಲ್ಲ. ಹುಟ್ಟಿನಿಂದ ಯಾರೂ ಸಂತರಾಗುವುದಿಲ್ಲ. ಸತ್ಯ ಮತ್ತು ವಿವೇಕವನ್ನು ಹೊಂದಿರುವ ವ್ಯಕ್ತಿಯೇ ಏಕೈಕ ಧರ್ಮ, ಅವನೇ ಸಂತ. ನೋವು ಖಚಿತ. ದುಃಖಿತರಾಗುವುದು ಅಥವಾ ಇಲ್ಲದಿರುವುದು ನಿಮ್ಮ ಕೈಯಲ್ಲಿಲ್ಲ. ಅದು ಖಂಡಿತವಾಗಿಯೂ ನಿಮ್ಮ ಕೈಯಲ್ಲಿರುತ್ತದೆ. ಆರೋಗ್ಯವು ಶ್ರೇಷ್ಠವಾದ ಉಡುಗೊರೆ. ಸಂತೃಪ್ತಿಯು ಶ್ರೇಷ್ಠವಾದ ಸಂಪತ್ತು ಮತ್ತು ಉತ್ತಮ ಸಂಬಂಧವು ನಮ್ಮ ಆಲೋಚನೆಗಳ ಫಲಿತಾಂಶವಾಗಿದೆ. ಮನಸ್ಸು ಎಲ್ಲವೂ ಆಗಿದೆ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ಮುಳ್ಳಿನ ದಾರಿಯಲ್ಲಿ ನಡೆಯಲು ನಿಮಗೆ ಯಾವುದೇ ಬೆಂಬಲ ಸಿಗದಿದ್ದರೆ ಒಬ್ಬಂಟಿಯಾಗಿ ನಡೆಯಿರಿ. ಈ ಜಗತ್ತಿನಲ್ಲಿ ಬೇರೆ ಯಾವುದೇ ವ್ಯಕ್ತಿಯಂತೆ ನೀವು ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ಅರ್ಹರಾಗಿದ್ದೀರಿ. ಎಲ್ಲಾ ದುಷ್ಟತನಗಳಿಂದ ದೂರವಿರಲು ಒಳ್ಳೆಯತನವನ್ನು ಬೆಳೆಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಳ್ಳಿ. ಒಬ್ಬ ನಿಷ್ಠಾವಂತ, ಗೌರವಾನ್ವಿತ ಮತ್ತು ಶ್ರೀಮಂತ ವ್ಯಕ್ತಿಯು ಅವನು ಆಯ್ಕೆ ಮಾಡಿದ ಯಾವುದೇ ಸ್ಥಳದಲ್ಲಿ ಗೌರವಿಸಲ್ಪಡುತ್ತಾನೆ. ಭೂತಕಾಲವು ಕಳೆದು ಹೋಗಿದೆ, ಭವಿಷ್ಯವು ಬಹಳ ದೂರದಲ್ಲಿದೆ. ವರ್ತಮಾನವು ಮಾತ್ರ ನೀವು ಜೀವಿಸಲು ಸಾಧ್ಯವಿರುವ ಸಮಯ. ಮೌನವಾಗಿರುವುದು ಬಹಳ ಒಳ್ಳೆಯದು, ಆದರೆ ನಿಮ್ಮ ಅಸ್ತಿತ್ವವನ್ನು ನಾಶ ಮಾಡುವ ಅಂತಹ ಮೌನದಿಂದ ಏನು ಪ್ರಯೋಜನ? ಮೌನವು ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯವೂ ಆಗಿದೆ. ನೀವು ಯಾವಾಗ ಮೌನವಾಗಿರಬೇಕು ಮತ್ತು ಯಾವಾಗ ಇರಬಾರದು ಎಂದು ನೀವು ತಿಳಿದಿರಬೇಕು. ಎಲ್ಲಿ ಭರವಸೆ ಇಲ್ಲವೋ ಅಲ್ಲಿ ತೊಂದರೆಗೆ ಯಾವುದೇ ಅವಕಾಶವಿಲ್ಲ. ಪ್ರತಿಯೊಬ್ಬರೂ ನಾನು ಹೆಚ್ಚು ಮಾತನಾಡುವುದರಿಂದ ತೊಂದರೆಗೊಳಗಾಗಿದ್ದಾರೆ ಮತ್ತು ನಾನು ನನ್ನೊಳಗಿನ ಮೌನದಿಂದ ತೊಂದರೆಗೊಳಗಾಗಿದ್ದೇನೆ. ಒಳ್ಳೆಯ ಕಾರ್ಯಗಳು ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತವೆ. ತಮ್ಮ ಕುಟುಂಬಕ್ಕೆ ಹೆಚ್ಚು ಲಗತ್ತಾದವರು ಭಯ ಮತ್ತು ಆತಂಕವನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಎಲ್ಲಾ ದುಃಖಗಳ ಮೂಲವು ಅಂಟಿಕೊಂಡಿರುವುದೇ ಆಗಿದೆ. ಆದ್ದರಿಂದ ಸಂತೋಷವಾಗಿರಲು ನಾವು ಅಂಟಿಕೊಳ್ಳುವಿಕೆಯನ್ನು ಬಿಡಬೇಕು. ಸತ್ಯವನ್ನು ಮಾತನಾಡುವ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ ಯಾವಾಗಲೂ ಜಗತ್ತಿಗೆ ಕಹಿಯಾಗಿ ಕಾಣುತ್ತಾನೆ. ಯಾರ ಸ್ವಭಾವವು ಯಾವಾಗಲೂ ಬದಲಾಗುತ್ತಿರುತ್ತದೆಯೋ ಅವನು ಎಂದಿಗೂ ಯಾರಿಗೂ ಸೇರಿರಲು ಸಾಧ್ಯವಿಲ್ಲ. ಅದು ಸಮಯವಿರಲಿ ಅಥವಾ ಮಾನವರಾಗಿರಲಿ, ಸಮಯ ಮತ್ತು ಸ್ವಭಾವವನ್ನು ಬದಲಾಯಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನೀವು ನಿಮ್ಮ ಮಾತುಗಳನ್ನು ಎಷ್ಟೇ ಬುದ್ಧಿವಂತಿಕೆಯಿಂದ ಮಾತನಾಡಿದರೂ ಕೇಳುಗನು ತನ್ನ ಸಾಮರ್ಥ್ಯ ಮತ್ತು ಮನಸ್ಸಿನ ಆಲೋಚನೆಗಳ ಪ್ರಕಾರ ಅದರ ಅರ್ಥವನ್ನು ತೆಗೆದುಕೊಳ್ಳುತ್ತಾನೆ. ಅದೃಷ್ಟವಂತನು ಓಡಿಬರುತ್ತಾನೆ, ಅದೃಷ್ಟದಲ್ಲಿ ಇಲ್ಲದವನು ಬಂದು ಹೋಗುತ್ತಾನೆ. ಆದ್ದರಿಂದ ಅನಗತ್ಯ ಆಸೆಗಳನ್ನು ಪೋಷಿಸಬೇಡಿ. ನಿಮಗೆ ಸಿಕ್ಕಿದ್ದನ್ನು ನೋಡಿಕೊಳ್ಳಿ. ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಯಾರನ್ನಾದರೂ ನೀವು ಹುಡುಕಲು ಬಯಸಿದರೆ, ಏಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಬಳಸಿಕೊಳ್ಳುವ ಜನರು ಖಂಡಿತವಾಗಿಯೂ ನಿಮ್ಮನ್ನು ಕಂಡುಕೊಳ್ಳುತ್ತಾರೆ. ನೀವು ಒಬ್ಬಂಟಿಯಾಗಿರುವಾಗ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ನೀವು ಸ್ನೇಹಿತರೊಂದಿಗೆ ಇರುವಾಗ ನಿಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ನೀವು ಕೋಪಗೊಂಡಾಗ ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಿಸಿ. ನೀವು ನಿಮ್ಮನ್ನು ನಂಬಲು ಪ್ರಾರಂಭಿಸಿದಾಗ ಮಾತ್ರ ಜೀವನದಲ್ಲಿ ಅದ್ಭುತಗಳು ಸಂಭವಿಸಲು ಪ್ರಾರಂಭಿಸುತ್ತವೆ. ವಿಚಲಿತ ಮನಸ್ಸಿನ ವ್ಯಕ್ತಿಯನ್ನು ಮರಣವು ಅದೇ ರೀತಿಯಲ್ಲಿ ಕೊಂಡೊಯ್ಯುತ್ತದೆ. ಹೇಗೆ ಹಠಾತ್ ಪ್ರವಾಹದಲ್ಲಿ ಮಲಗಿರುವ ಗ್ರಾಮದ ಜನರು ಕೊಚ್ಚಿಕೊಂಡು ಹೋಗುತ್ತಾರೋ. ನೋಡುವಾಗ ಕೇವಲ ನೋಡಿ, ಕೇಳುವಾಗ ಕೇವಲ ಕೇಳಿ, ಅನುಭವಿಸುವಾಗ ಕೇವಲ ಅನುಭವಿಸಿ ಮತ್ತು ಯೋಚಿಸುವಾಗ ಕೇವಲ ಯೋಚಿಸಿರಿ. ಇದೇ ನಿಜವಾದ ಕರ್ಮ. ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಜನರು ತಮ್ಮ ಮನಸ್ಸಿನಲ್ಲಿ ತಾರತಮ್ಯವನ್ನು ಹುಟ್ಟುಹಾಕುತ್ತಾರೆ ಮತ್ತು ನಂತರ ಇದು ನಿಜವೆಂದು ನಂಬುತ್ತಾರೆ. ನಿಮ್ಮ ಕೆಲಸವೆಂದರೆ ನಿಮ್ಮ ಆಯ್ಕೆಯ ಕೆಲಸವನ್ನು ಹುಡುಕುವುದು. ಅದನ್ನು ಕಂಡುಕೊಳ್ಳಿ ಮತ್ತು ನಂತರ ನಿಮ್ಮನ್ನು ಸಂಪೂರ್ಣವಾಗಿ ಆ ಕೆಲಸಕ್ಕೆ ಸಮರ್ಪಿಸಿ. ಇದೇ ಯಶಸ್ಸಿನ ಮಾರ್ಗ. ಜಗತ್ತಿನಲ್ಲಿ ಹೆಚ್ಚಿನ ಜನರು ವಿಫಲರಾಗುತ್ತಾರೆ, ಏಕೆಂದರೆ ಪ್ರತಿಕೂಲ ಸಂದರ್ಭಗಳು ಬಂದಾಗ ಅವರ ಧೈರ್ಯವು ಮುರಿಯುತ್ತದೆ ಮತ್ತು ಅವರು ಭಯಪಡುತ್ತಾರೆ. ತಮ್ಮ ಮನಸ್ಸಿನಿಂದ ಪಾಪ ಮಾಡುವವರು ತಮ್ಮ ದೇಹದಿಂದ ಪಾಪ ಮಾಡುವವರು, ತಮ್ಮ ದೇಹದಿಂದ ಪಾಪ ಮಾಡುವವರು ತಮ್ಮ ಹೃದಯದಿಂದ ಪಾಪ ಮಾಡುವವರು, ತಮ್ಮ ಹೃದಯದಿಂದ ಪಾಪ ಮಾಡುವವರು ಮತ್ತು ತಮ್ಮ ಮನಸ್ಸಿನಿಂದ ಪಾಪ ಮಾಡುವವರು ಅವರಿಗೆ ಮನಸ್ಸಿನಿಂದ ಶಿಕ್ಷೆಯಾಗುವುದು ನಿಶ್ಚಿತ.
ಜೀವನದಲ್ಲಿ ತಮಗೆ ಏನು ಸಿಕ್ಕಿತು ಮತ್ತು ಏನು ಕಸಿದುಕೊಳ್ಳಲ್ಪಟ್ಟಿತು ಎಂಬುದರ ಬಗ್ಗೆ ಅವರಿಗೆ ಯಾವುದೇ ಚಿಂತೆ ಇಲ್ಲ ಎಂದು ತೋರುತ್ತಿತ್ತು. ಭಕ್ತಿಯನ್ನು ಸಾಧಿಸಲು ಸಾಧ್ಯವಿಲ್ಲ, ಅದು ಒಂದು ಉಡುಗೊರೆ. ಪ್ರಾರ್ಥನೆಯು ದೇವರನ್ನು ಬದಲಾಯಿಸುವುದಿಲ್ಲ, ಆದರೆ ಅದು ಪ್ರಾರ್ಥನೆ ಮಾಡುವವರನ್ನು ಬದಲಾಯಿಸುತ್ತದೆ. ಇದು ಜಗತ್ತಿನ ನಿಯಮ. ನಾವು ಅಸ್ತಿತ್ವಕ್ಕೆ ಯಾವ ರೀತಿಯ ಆಲೋಚನೆಗಳನ್ನು ಸಂವಹನ ಮಾಡುತ್ತೇವೆಯೋ ಅದೇ ರೀತಿಯ ಶಕ್ತಿಯು ಅಸ್ತಿತ್ವದ ಮೂಲಕ ನಮ್ಮನ್ನು ತಲುಪುತ್ತದೆ. ಆಲೋಚನೆಗಳು ಸಕಾರಾತ್ಮಕವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಆಗ ಮಾತ್ರ ಮಾರ್ಗವು ಸರಳ ಮತ್ತು ಸುಲಭವಾಗುತ್ತದೆ. ಬೇರೊಬ್ಬರಿಗಾಗಿ ಬದುಕಲು ಎಂದಿಗೂ ಪ್ರಯತ್ನಿಸಬೇಡಿ. ಬೇರೊಬ್ಬರ ಕಣ್ಣುಗಳಲ್ಲಿ ಒಳ್ಳೆಯವರಾಗಿ ಕಾಣಲು ಪ್ರಯತ್ನಿಸಬೇಡಿ. ನಾವು ಒಬ್ಬಂಟಿಯಾಗಿ ಬಂದಿದ್ದೇವೆ ಮತ್ತು ಒಬ್ಬಂಟಿಯಾಗಿ ಹೋಗುತ್ತೇವೆ. ನಮ್ಮ ಕಾರ್ಯಗಳ ಪ್ರಕಾರ ನಾವು ಫಲಿತಾಂಶಗಳನ್ನು ಪಡೆಯುತ್ತೇವೆ. ಕಳೆದು ಹೋದದ್ದನ್ನು ಮರೆತುಬಿಡಿ. ನೀವು ಏನು ಮಾಡುತ್ತಿದ್ದೀರೋ ಅದನ್ನು ನಂಬಿರಿ. ಏನಾಗಬಹುದು ಎಂದು ಚಿಂತಿಸುವುದನ್ನು ನಿಲ್ಲಿಸಿ. ನಿಮ್ಮ ಕರ್ಮಗಳನ್ನು ನೀವು ಮಾಡಬೇಕು. ಪ್ರತಿಫಲ ನೀಡುವ ಕಾರ್ಯವು ಅದೃಷ್ಟದ್ದಾಗಿದೆ. ಒಮ್ಮೆ ಭೀಷ್ಮ ಪಿತಾಮಹರು ಶ್ರೀಕೃಷ್ಣನನ್ನು ಕೇಳಿದರು, ನೀರಿಗಿಂತ ತೆಳುವಾದದ್ದು ಯಾವುದು? ಭೂಮಿಗಿಂತ ಭಾರವಾದದ್ದು ಯಾರು? ಬೆಂಕಿಗಿಂತ ಪ್ರಕಾಶಮಾನವಾದದ್ದು ಏನು? ಮತ್ತು ಕಾಡಿಗೆಗಿಂತ ಕಪ್ಪಗಿನವನು ಯಾರು? ಶ್ರೀಕೃಷ್ಣನು ಆಕರ್ಷಕ ನಗುವಿನೊಂದಿಗೆ ಉತ್ತರಿಸಿದನು, ಪಿತಾಮಹರೇ, ಜ್ಞಾನವು ನೀರಿಗಿಂತ ತೆಳುವಾಗಿದೆ, ಪಾಪಗಳು ಭೂಮಿಗಿಂತ ಭಾರವಾಗಿವೆ, ಕೋಪವು ಬೆಂಕಿಗಿಂತ ವೇಗವಾಗಿದೆ, ಮತ್ತು ಕಾಡಿಗೆಗಿಂತ ಕಪ್ಪಗಿನದ್ದು ಕಳಂಕವಾಗಿದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಸಂದರ್ಭಗಳಿಂದ ದೂರ ಓಡಬೇಡಿ, ಅವುಗಳ ಮುಂದೆ ದೃಢವಾಗಿ ನಿಲ್ಲಿರಿ. ಏಕೆಂದರೆ ಕೆಲಸ ಮಾಡುವುದು ಮನುಷ್ಯನ ಮೊದಲ ಕರ್ತವ್ಯ. ಕರ್ಮಗಳ ಮೂಲಕ ಮಾತ್ರ ನಾವು ಸಮಸ್ಯೆಗಳನ್ನು ಜಯಿಸಬಹುದು. ನಮ್ಮೆಲ್ಲರ ಅಂತ್ಯವು ಇಲ್ಲೇ ಇದೆ ಎಂದು ಜಗತ್ತಿಗೆ ತಿಳಿದಿಲ್ಲ. ಆದರೆ ಈ ಸತ್ಯವನ್ನು ತಿಳಿದಿರುವವರು ಅವರ ಎಲ್ಲಾ ಜಗಳಗಳು ಏಕಕಾಲದಲ್ಲಿ ಕೊನೆಗೊಳ್ಳುತ್ತವೆ. ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳಿಗೆ ನೀವು ಇತರರನ್ನು ಕಾರಣವೆಂದು ಪರಿಗಣಿಸುವವರೆಗೆ ನೀವು ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ಅಳಿಸಿಹಾಕಲು ಸಾಧ್ಯವಿಲ್ಲ. ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಬಹುದು. ನಿಮ್ಮ ಅಭ್ಯಾಸಗಳಿಂದ ನಿಮ್ಮ ಭವಿಷ್ಯವನ್ನು ಖಂಡಿತವಾಗಿಯೂ ಬದಲಾಯಿಸಬಹುದು. ಬದಲಾವಣೆಗಾಗಿ ಬೇರೆ ಯಾರೋ ಬರಬೇಕು ಎಂದು ನಾವು ನಿರೀಕ್ಷಿಸಿದರೆ ಬದಲಾವಣೆ ಬರುವುದಿಲ್ಲ, ಆದರೆ ನಾವು ನಮಗಿಂತ ಮುಂದೆ ಇರಬೇಕಾಗುತ್ತದೆ. ನಿಮ್ಮ ಅದೃಷ್ಟದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದು ನಿಮಗೆ ಸರಿಯಾದ ಸಮಯದಲ್ಲಿ ಖಂಡಿತವಾಗಿಯೂ ಸಿಗುತ್ತದೆ. ನೀವು ಏಕೆ ಚಿಂತಿಸುತ್ತೀರಿ ಮತ್ತು ನಿಮ್ಮ ಅದೃಷ್ಟದಲ್ಲಿ ಇಲ್ಲದ್ದು ನಿಮಗೆ ಎಂದಿಗೂ ಸಿಗುವುದಿಲ್ಲ. ನೀವು ವ್ಯರ್ಥವಾಗಿ ಪ್ರಯತ್ನಿಸುತ್ತಿದ್ದೀರಿ. ಆದ್ದರಿಂದ ಯಾವುದೇ ಫಲಿತಾಂಶವನ್ನು ನಿರೀಕ್ಷಿಸದೆ ನಿಮಗೆ ಸಿಕ್ಕಿದ್ದನ್ನು ಸರಿಯಾದ ರೀತಿಯಲ್ಲಿ ಮಾಡಿ. ಜನನವು ಯಶಸ್ವಿಯಾಗುತ್ತದೆ. ಯಾರಾದರೂ ನಿಮ್ಮ ಹೃದಯಕ್ಕೆ ನೋವುಂಟು ಮಾಡಿದರೆ ಬೇಸರಪಡಬೇಡಿ. ಅತಿ ಸಿಹಿ ಹಣ್ಣುಗಳನ್ನು ಹೊಂದಿರುವ ಮರಕ್ಕೆ ಹೆಚ್ಚು ಕಲ್ಲುಗಳನ್ನು ಹೊಡೆಯಲಾಗುತ್ತದೆ ಎಂಬುದು ಪ್ರಕೃತಿಯ ನಿಯಮ. ಧೈರ್ಯವು ಮುರಿಯಲು ಪ್ರಾರಂಭಿಸಿದಾಗ ಇದನ್ನು ನೆನಪಿಡಿ, ಕಠಿಣ ಪರಿಶ್ರಮವಿಲ್ಲದೆ ಸಿಂಹಾಸನಗಳು ಸಿಗುವುದಿಲ್ಲ. ಕತ್ತಲೆಯಲ್ಲಿ ನಿಮ್ಮ ಗಮ್ಯಸ್ಥಾನವನ್ನು ಹುಡುಕಿ, ಏಕೆಂದರೆ ಮಿಂಚುಹುಳುಗಳಿಗೆ ಎಂದಿಗೂ ಬೆಳಕಿನ ಅಗತ್ಯವಿರುವುದಿಲ್ಲ. ಅಗತ್ಯವಿದ್ದಾಗ ಮಾತ್ರ ಜನರು ನಿಮ್ಮನ್ನು ನೆನಪಿಸಿಕೊಂಡರೆ ಬೇಸರಪಡಬೇಡಿ, ಆದರೆ ಹೆಮ್ಮೆಪಡಿರಿ. ಏಕೆಂದರೆ ಕತ್ತಲಿರುವಾಗ ಮಾತ್ರ ನೀವು ಮೇಣದ ಬತ್ತಿಯನ್ನು ನೆನಪಿಸಿಕೊಳ್ಳುತ್ತೀರಿ. ಸಮಯ ಮತ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಆದ್ದರಿಂದ ಯಾರನ್ನು ಎಂದಿಗೂ ಅವಮಾನಿಸಬೇಡಿ. ನೀವು ಶಕ್ತಿಶಾಲಿಗಳು ಎಂದು ನಾವು ಒಪ್ಪುತ್ತೇವೆ, ಆದರೆ ಸಮಯವು ನಿಮಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ನೀವು ಏನಾದರೂ ಆಗಲು ಬಯಸಿದರೆ ನೀರಾಗಿರಿ, ಅದು ತನ್ನದೇ ಆದ ಮಾರ್ಗವನ್ನು ಮಾಡುತ್ತದೆ. ಕಲ್ಲಿನಂತೆ ಇರಬೇಡಿ, ಅದು ಇತರರ ಮಾರ್ಗವನ್ನು ತಡೆಯುತ್ತದೆ. ಎಲ್ಲಾ ಜನರು ಶಿಕ್ಷೆಗೆ ಹೆದರುತ್ತಾರೆ, ಎಲ್ಲರೂ ಮರಣಕ್ಕೆ ಹೆದರುತ್ತಾರೆ. ಇತರರನ್ನು ನಿಮ್ಮಂತೆ ಸಮಾನವಾಗಿ ಪರಿಗಣಿಸಿ. ಯಾವುದೇ ಜೀವಂತ ಪ್ರಾಣಿಯನ್ನು ನೀವೇ ಕೊಲ್ಲಬೇಡಿ ಮತ್ತು ಇತರರು ಹಾಗೆ ಮಾಡುವುದನ್ನು ನಿಷೇಧಿಸಿ. ಪ್ರತಿಯೊಬ್ಬರಿಗೂ ಅವರದೇ ಆದ ಶಕ್ತಿ ಮತ್ತು ದೌರ್ಬಲ್ಯಗಳಿವೆ. ಮೀನು ಕಾಡಿನಲ್ಲಿ ಓಡಲು ಸಾಧ್ಯವಿಲ್ಲ ಮತ್ತು ಸಿಂಹವು ನೀರಿನ ರಾಜನಾಗಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರಿಗೂ ಪ್ರಾಮುಖ್ಯತೆಯನ್ನು ನೀಡಬೇಕು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ನಿಮ್ಮ ಕಾರ್ಯಗಳ ಮೇಲೆ ನಿಮಗೆ ಹಕ್ಕಿದೆ, ಆದರೆ ನಿಮ್ಮ ಕಾರ್ಯಗಳ ಫಲಗಳ ಮೇಲೆ ಎಂದಿಗೂ ಇಲ್ಲ. ಆದ್ದರಿಂದ ನಿಮ್ಮ ಕಾರ್ಯಗಳನ್ನು ಒಂದು ಕ್ಷಣವೂ ಕೈಬಿಡಬೇಡಿ. ಕೆಲಸಕ್ಕೆ ಅಂಟಿಕೊಂಡಿರಬಾರದು. ಕೋಪವು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಕೊಲ್ಲುತ್ತದೆ. ಇದರಿಂದಾಗಿ ನೆನಪಿನ ಶಕ್ತಿಯು ಗೊಂದಲಕ್ಕೊಳಗಾಗುತ್ತದೆ. ನೆನಪಿನ ಗೊಂದಲದಿಂದ ಮನುಷ್ಯನ ಬುದ್ಧಿಯೂ ನಾಶವಾಗುತ್ತದೆ, ಮತ್ತು ಅವನ ಬುದ್ಧಿಯೂ ನಾಶವಾದಾಗ ಮನುಷ್ಯನು ತನ್ನನ್ನೇ ನಾಶ ಮಾಡಿಕೊಳ್ಳುತ್ತಾನೆ. ನೀವಿರಲಿ ಯಾರೇ ಇರಲಿ, ಜಗತ್ತಿಗೆ ಬಂದಿದ್ದರೆ ಯಾವಾಗಲೂ ಹೋರಾಟ ಇರುತ್ತದೆ. ಶ್ರೀಕೃಷ್ಣನು ಪ್ರತಿ ಪರಿಸ್ಥಿತಿಯಲ್ಲಿಯೂ ಬದುಕಿಗೆದ್ದನು. ಸಮಯ ಮತ್ತು ಅಗತ್ಯ ಬದಲಾದಂತೆ ಪ್ರತಿಯೊಬ್ಬರ ಮುಖವು ಬಹಿರಂಗಗೊಳ್ಳುತ್ತದೆ. ನಮಗೆ ಗೊತ್ತಿಲ್ಲ, ನಮ್ಮಲ್ಲಿ ಏನಾದರೂ ಕೊರತೆ ಇದೆಯೇ ಅಥವಾ ನಾವು ಚೆನ್ನಾಗಿ ನಟಿಸುತ್ತೇವೆಯೇ? ನಾವು ನಮ್ಮನ್ನು ತಿಳಿದಾಗ ಮಾತ್ರ ನೋವಿನ ಧೈರ್ಯವು ಬರುತ್ತದೆ. ನೀವು ಎಡವಿ ಬಿದ್ದರೆ ಮಾತ್ರ ನೀವು ಇತರರ ರಕ್ತವನ್ನು ನೋಡುತ್ತೀರಿ, ನೋವನ್ನು ನೋಡುವುದಿಲ್ಲ. ನಿಮ್ಮ ಪ್ರಕಾರ ಬದುಕಲು ನಿಮಗೆ ಜೀವನ ಸಿಕ್ಕಿದೆ ಎಂದು ಜನರು ಹೇಳುತ್ತಾರೆ, ಆದರೆ ಬೆಳಿಗ್ಗೆ ಬರುತ್ತಿದ್ದಂತೆ ಅದೇ ಜನರು ಬೇರೊಬ್ಬರ ಪ್ರಕಾರ ಬದುಕಲು ಹೋಗುತ್ತಾರೆ. ನೀವು ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾದರೆ ಏಕೆ ಚಿಂತೆ? ಮತ್ತು ಸಮಸ್ಯೆಗಳಿಗೆ ಪರಿಹಾರವಿಲ್ಲದಿದ್ದರೆ ಏಕೆ ಚಿಂತೆ? ಹೆಚ್ಚು ಮಾತನಾಡುವ ವ್ಯಕ್ತಿಯು ಏನನ್ನೂ ಕಲಿತಿಲ್ಲ. ಬುದ್ಧಿವಂತ ವ್ಯಕ್ತಿಯು ತಾಳ್ಮೆಯುಳ್ಳವನು, ಕೋಪಗೊಳ್ಳದವನು ಮತ್ತು ನಿರ್ಭೀತನಾಗಿರುತ್ತಾನೆ.
ಒಬ್ಬ ವ್ಯಕ್ತಿಯು ತಪ್ಪು ಮಾಡಿದರೆ ಅದನ್ನು ಪುನರಾವರ್ತಿಸದಿರಲು ಪ್ರಯತ್ನಿಸಿ. ಅದರಲ್ಲಿ ಸುಖವನ್ನು ಹುಡುಕಲು ಪ್ರಯತ್ನಿಸಬೇಡಿ, ಏಕೆಂದರೆ ಕೆಟ್ಟತನದಲ್ಲಿ ಮುಳುಗಿರುವುದು ದುಃಖಕ್ಕೆ ಆಹ್ವಾನವಾಗಿದೆ. ಸಮಯವು ಒಬ್ಬ ವ್ಯಕ್ತಿಯನ್ನು ಯಶಸ್ವಿ ಮಾಡುವುದಿಲ್ಲ, ಆದರೆ ಸಮಯದ ಸರಿಯಾದ ಬಳಕೆಯು ಖಂಡಿತವಾಗಿಯೂ ಒಬ್ಬ ವ್ಯಕ್ತಿಯನ್ನು ಯಶಸ್ವಿ ಮಾಡುತ್ತದೆ. ಜನರು ನಿಮ್ಮನ್ನು ಹೊಗಳಿದರೆ ಅದು ನಿಮ್ಮ ಸಾಮರ್ಥ್ಯ, ಮತ್ತು ಅವರು ನಿಮ್ಮ ಬಗ್ಗೆ ಅಸೂಯೆಪಟ್ಟರೆ ಅದು ನಿಮ್ಮ ಕೌಶಲ್ಯ. ಭಯದ ಕೊರತೆಯು ಧೈರ್ಯವಲ್ಲ, ಆದರೆ ಭಯವನ್ನು ಜಯಿಸುವುದು ಧೈರ್ಯ. ಧೈರ್ಯಶಾಲಿ ಮನುಷ್ಯನು ಭಯಪಡದವನಲ್ಲ, ಆದರೆ ಭಯವನ್ನು ಗೆಲ್ಲುವವನು. ಮನುಷ್ಯನು ತನ್ನ ಗುರಿಗಳಿಗಾಗಿ ಬದುಕುವ ಒಂದು ಜೀವಿ. ಇದೇ ಅವನ ಜೀವನದ ಅರ್ಥವಾಗಿರಬೇಕು. ಅವನು ತನ್ನ ಗುರಿಗಳಿಗಾಗಿ ಪ್ರಯತ್ನಿಸುತ್ತಲೇ ಇರಬೇಕು ಮತ್ತು ಅವುಗಳನ್ನು ಸಾಧಿಸುತ್ತಲೇ ಇರಬೇಕು. ಉಪವಾಸವು ಯಾವಾಗಲೂ ಆಹಾರದ ಬಗ್ಗೆ ಏಕೆ ಇರಬೇಕು? ದುರಾಸೆ, ಚಾಡಿ ಹೇಳುವುದು, ಕೋಪ ಮತ್ತು ಕೆಟ್ಟ ಆಲೋಚನೆಗಳ ಬಗ್ಗೆಯೂ ಏಕೆ ಇರಬಾರದು? ಜೀವನದಲ್ಲಿ ನೀವು ಏನೇ ಮಾಡಿದರೂ ಪರಿಪೂರ್ಣರಾಗಿರುವ ಯಾರೊಂದಿಗಾದರೂ ಅದನ್ನು ಮಾಡಿ. ನೀವು ಪ್ರೀತಿಸಿದರೆ ಮೀರೆಯಂತೆ ಕಾಯಿರಿ, ಆಗ ತಾಳ್ಮೆಯಂತೆ ಭಕ್ತಿಯನ್ನು ಮಾಡಿ. ನೀವು ಶಿಷ್ಯರಾದರೆ ಅರ್ಜುನನಂತೆ ಇರಿ. ಜೀವನದಲ್ಲಿ ನೀವು ಯಾರನ್ನು ಭೇಟಿಯಾಗುತ್ತೀರಿ ಎಂಬುದನ್ನು ಸಮಯವು ನಿರ್ಧರಿಸುತ್ತದೆ, ನಿಮ್ಮ ಹೃದಯವು ನಿರ್ಧರಿಸುತ್ತದೆ. ಆದರೆ ಜೀವನದಲ್ಲಿ ನೀವು ಯಾರ ಹೃದಯದಲ್ಲಿ ಉಳಿಯುತ್ತೀರಿ ಎಂಬುದನ್ನು ನಿಮ್ಮ ನಡವಳಿಕೆಯು ನಿರ್ಧರಿಸುತ್ತದೆ. ಮನುಷ್ಯನು ತನ್ನ ಸ್ವಂತ ಕಣ್ಣುಗಳಲ್ಲಿ ಸರಿಯಾಗಿರಬೇಕು, ಏಕೆಂದರೆ ದೇವರು ಸಹ ಜಗತ್ತಿನಿಂದ ಅತೃಪ್ತನ ಆಗಿದ್ದಾನೆ. ನೀವು ಏನನ್ನು ಹೊಂದಿದ್ದೀರೋ ಅದರ ಬಗ್ಗೆ ಹೆಮ್ಮೆ ಪಡಬೇಡಿ ಅಥವಾ ಇತರರ ಬಗ್ಗೆ ಅಸೂಯೆ ಪಡಬೇಡಿ. ಇತರರ ಬಗ್ಗೆ ಅಸೂಯೆ ಪಡುವವನ ಮನಸ್ಸು ಎಂದಿಗೂ ಶಾಂತವಾಗಿರುವುದಿಲ್ಲ. ನೀವು ಎಷ್ಟೇ ಪವಿತ್ರ ಮಾತುಗಳನ್ನು ಓದಿದರೂ, ಎಷ್ಟೇ ಪವಿತ್ರ ಮಾತುಗಳನ್ನು ಮಾತನಾಡಿದರೂ, ಆದರೆ ನಿಮ್ಮ ಜೀವನದಲ್ಲಿ ನೀವು ಅವುಗಳನ್ನು ಕಾರ್ಯಗತಗೊಳಿಸದ ಹೊರತು ಅವು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಮಾತ್ರ ನೀವು ಈ ವಿಶ್ವದ ಪ್ರಭಾವವನ್ನು ಕೇಳಲು ಮತ್ತು ಅದರ ತಳವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಸಂತೋಷವು ಅದರ ಮುಂದಿದೆ ಮತ್ತು ಧ್ಯಾನವು ಅದಕ್ಕೆ ಕೀಲಿಕೈ. ಶ್ರೀಕೃಷ್ಣನು ಹೇಳಿದ್ದಾನೆ, ಕಲಿಯುಗ ಬಂದಂತೆ ಮನುಷ್ಯನು ಅಗತ್ಯದ ಸಮಯದಲ್ಲಿ ನೀಚನಾಗುತ್ತಾನೆ. ಅವನು ನಿಮ್ಮ ಪಾದಗಳನ್ನು ಹಿಡಿದುಕೊಳ್ಳುತ್ತಾನೆ ಮತ್ತು ಅಗತ್ಯವಿಲ್ಲದಿದ್ದಾಗ ಅವನು ನಿಮ್ಮನ್ನು ಗುರುತಿಸುವುದಿಲ್ಲ. ಜ್ಞಾನವು ಸಂಗೀತವನ್ನು ಕೇಳುವುದರಿಂದ ಗಳಿಸುವುದಿಲ್ಲ. ದೇವರು ದೇವಸ್ಥಾನದಲ್ಲಿ ಸಿಗುವುದಿಲ್ಲ. ಜನರು ಕಲ್ಲುಗಳನ್ನು ಪೂಜಿಸುತ್ತಾರೆ, ಏಕೆಂದರೆ ಅವರು ನಂಬಿಕೆಗೆ ಯೋಗ್ಯರಾದ ವ್ಯಕ್ತಿಯನ್ನು ಕಂಡುಕೊಳ್ಳುವುದಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ನಿಜವಾದ ವ್ಯಕ್ತಿಯ ಹೃದಯವನ್ನು ಮುರಿದು ಬೇರೆ ವ್ಯಕ್ತಿಯಲ್ಲಿ ಸುಖವನ್ನು ಹುಡುಕಲು ಹೋಗುವವರು ಅವರು ಸಾಮಾನ್ಯವಾಗಿ ಮೋಸ ಹೋಗುತ್ತಾರೆ. ಲೆಕ್ಕದಲ್ಲಿ ಇದ್ದ ಜನರು ಲೆಕ್ಕವಿಲ್ಲದವರಾಗುವುದನ್ನು ನಾವು ನೋಡಿದ್ದೇವೆ. ಬದಲಾಗುವ ಬದಲು ಜನರು ಬಯಲಾಗುವುದನ್ನು ನಾವು ನೋಡಿದ್ದೇವೆ. ಕಳೆದ ರಾತ್ರಿ ಜೀವನವು ನಮ್ಮ ಕನಸಿನಲ್ಲಿ ಬಂದು ಹೇಳಿತು, ಇನ್ನೆಷ್ಟು ದಿನ ಬೇರೆಯವರನ್ನು ಹಿಂಬಾಲಿಸುತ್ತೀರಿ? ಈಗ ನಿಮ್ಮನ್ನು ನೀವೇ ಅನುಸರಿಸಲು ಕಲಿಯಿರಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದೇ ವಿಷಯವನ್ನು ಹೇಳುತ್ತಿದ್ದಾರೆ, ಸಮಯವಿಲ್ಲ. ಇದು ಬಿಡುವಿಲ್ಲದ ಸಮಯವೋ ಅಥವಾ ಮನುಷ್ಯನೋ ನಮಗೆ ಅರ್ಥವಾಗುತ್ತಿಲ್ಲ. ಜೀವನವನ್ನು ಸಿಹಿಗೊಳಿಸಲು ಸರಿಯಾದ ಸಮಯದಲ್ಲಿ ಕಹಿ ಸಿಪ್ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ನಂತರ ಕೇವಲ ನೆನಪುಗಳು ಮಾತ್ರ ಬರುತ್ತವೆ, ಸಮಯವಿಲ್ಲ. ಆದ್ದರಿಂದ ಅದು ಹಾದು ಹೋಗುವ ಮೊದಲು ಪ್ರತಿ ಕ್ಷಣವನ್ನು ಬದುಕಿರಿ. ಹೀಗೆ ಏನನ್ನಾದರೂ ಮಾಡಿ. ಒಂದು ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಸುಲಭಗೊಳಿಸಿದೆವು, ಯಾರನ್ನಾದರೂ ಕ್ಷಮಿಸಿದೆವು ಮತ್ತು ಯಾರಿಂದಲೋ ಕ್ಷಮೆ ಕೇಳಿದೆವು. ಜೀವನದಲ್ಲಿ ಸುಖ ಮತ್ತು ದುಃಖಗಳು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ಈ ಬರುವಿಕೆ ಮತ್ತು ಹೋಗುವಿಕೆಯ ನಡುವೆ ಎಂದಿಗೂ ಬಾರದ ಒಂದು ಸುಖವಿದೆ ಮತ್ತು ಎಂದಿಗೂ ದೂರವಾಗದ ಒಂದು ದುಃಖವಿದೆ. ತಮ್ಮ ತಂದೆಯ ಪಾದಗಳನ್ನು ಸ್ಪರ್ಶಿಸುವವನು ಎಂದಿಗೂ ಬಡವನಾಗುವುದಿಲ್ಲ. ತಮ್ಮ ತಾಯಿಯ ಪಾದಗಳನ್ನು ಸ್ಪರ್ಶಿಸುವವನು ಎಂದಿಗೂ ದುರದೃಷ್ಟವಂತನಾಗುವುದಿಲ್ಲ. ತಮ್ಮ ಸಹೋದರನ ಪಾದಗಳನ್ನು ಸ್ಪರ್ಶಿಸುವವನು ಎಂದಿಗೂ ದುಃಖಿತನಾಗುವುದಿಲ್ಲ ಅಥವಾ ಅಸಂತೋಷದಿಂದ ಇರುವುದಿಲ್ಲ. ತಮ್ಮ ಸಹೋದರಿಯ ಪಾದಗಳನ್ನು ಸ್ಪರ್ಶಿಸುವವನು ಎಂದಿಗೂ ದುಃಖಿತನಾಗುವುದಿಲ್ಲ. ಒಬ್ಬನು ಎಂದಿಗೂ ಪಾತ್ರವಿಲ್ಲದವನಾಗುವುದಿಲ್ಲ. ಪ್ರೀತಿಯ ಸ್ನೇಹಿತರೆ, ಪರಮಾತ್ಮನ ದಿವ್ಯಜ್ಞಾನದ ಈ ಅಪೂರ್ವ ವಿಡಿಯೋ ಇಲ್ಲಿಗೆ ಸಂಪನ್ನಗೊಳ್ಳುತ್ತದೆ. ಈ ಅಮೂಲ್ಯ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿರಿ. ನಮ್ಮ ಈ ಉಪದೇಶದ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ನೀವು ನಮ್ಮ ಗೀತಾಸಾರ ವಾಹಿನಿಗೆ ಖಂಡಿತವಾಗಿ ಚಂದಾದಾರರಾಗಿ ಮತ್ತು ಅಧಿಸೂಚನೆಗಳ ಗಂಟೆಯ ಐಕಾನ್ ಅನ್ನು ಸಹ ಆನ್ ಮಾಡಿ. ಇದರಿಂದ ನಾವು ಬಿಡುಗಡೆ ಮಾಡುವ ದಿವ್ಯ ಸಂದೇಶಗಳು ಮೊದಲು ನಿಮ್ಮನ್ನು ತಲುಪುತ್ತವೆ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೀವು ಸದಾಕಾಲ ಆನಂದದಿಂದ ಮತ್ತು ಶಾಂತಿಯಿಂದ ಇರಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.